ಹೇಳು ತಾಯಿ, ಏನು ಮಾತು ಹಂಚ್ಕೊಳ್ಬೇಕು? ಸರ್ ಇಷ್ಟೇ ಸರ್, ನಮ್ದೇನಿಲ್ಲ, ಜಾಸ್ತಿ ಏನಿಲ್ಲ ಸರ್. ಸರ್ ಹಿಂಗೆ ನಾನು ಹಿಂಗೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ ಸರ್. ಈಗ ನಿನ್ಗೆ ಎಷ್ಟು ವರ್ಷ? ಸರ್ ಇವಾಗ 20 ವರ್ಷ ಸರ್. 20 ವರ್ಷ? ಸರ್ ಹೌದಾ? ಎಸ್ ಸರ್. ಮದುವೆಗೆ ಎಷ್ಟು ವರ್ಷ ಆಯ್ತು? ಸರ್ ಮದುವೆ ಆಗಿ ಇವಾಗ 1 ಮಂತ್ ಆಗಿದೆ ಸರ್. 1 ಮಂತ್ ಆಗಿದೆ. ಓಕೆ, ಏನೋ ಬೇರೆ ಕತೆ ಇದೆ. ಇರ್ಲವ, ನಿಮ್ಮ ತಂದೆ ತಾಯಿ ಎಷ್ಟು ಜನ ಮಕ್ಕಳು ನೀವು? ಸರ್ 1.5 ವರ್ಷ ಆಯ್ತು ಸರ್. ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ಸರ್ ನಮ್ಮ ತಂದೆ ತಾಯಿಗೆ 4 ಜನ ಸರ್. ಇಬ್ರು 3 ಜನ ಹೆಣ್ಮಕ್ಳು, ಒಬ್ಬ ತಮ್ಮ ಇದ್ದಾನೆ ಸರ್. ನೀವೆಷ್ಟನೇವ್ರವ್ವ? ಸರ್ ನಾವು ಲಾಸ್ಟ್ನೇದು ಸರ್. ಹೇಳು ತಾಯಿ, ಹೇಳವ್ವ, ಏನು ಹೇಳಬೇಕು? ಸರ್ ಏನಿಲ್ಲ ಸರ್, ಹಿಂಗೆ ನಾನು ಮದ್ವೆ ಆದ್ಮೇಲೆ ಸ್ವಲ್ಪ ಏನೋ ಅಂದ್ರೆ ನನ್ಗೆ ಹೆಂಗೆ ಸಂಸಾರ ನಡ್ಕೊಂಡು ಹೋಗ್ಬೇಕು, ನಮ್ಮ ಅತ್ತೆ ಜೊತೆ ಹೆಂಗಿರ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್. ಓಕೆ, ನನಗೆ ಮದುವೆಗೆ ಮುಂಚೆ ಕತೆ ಹೇಳು. ಅಂದರೆ ನಿಮ್ಮ ಅಕ್ಕಂತಿರದೆಲ್ಲ ಮದುವೆ ಆದಮೇಲೆ ಕಡೆಯಲ್ಲಿ ನೀವು ಉಳ್ಕೊಂಡಿದ್ರಿ, ಅದೆಲ್ಲ ಹೇಳ್ಬೇಕಾ ಸರ್? ಹೇಳವ್ವ, ನನಗದು ಗೊತ್ತಾದ್ರೆ ತಾನೆ. ಸರ್ ಏನ್ ಗೊತ್ತಾ, ನಾನು ಚಿಕ್ಕ ವಯಸ್ಸಿಂದ ಬಂದು ನಮ್ಮ ಅಮ್ಮ ಎಷ್ಟ್ಲಿಂದ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಸರ್. 1ನೇ ಕ್ಲಾಸಿಂದ ಹೇಳು. 1ನೇ ಕ್ಲಾಸಿಂದ ಮಿಡ್ಲಿ ಸ್ಕೂಲಾಗ ಫಸ್ಟ್ ಹೋಗ್ತಾ ಇದ್ದೆ. ಅದನ್ನು ತಗೊಂಡು ಅಯ್ಯೋ ಹಂಗಲ್ಲ. ಅಂದ್ರೆ ನೀವು 4 ಜನ ಮಕ್ಕಳು, ಹೌದಲ್ಲ ಸರ್? ನಾವು 4 ಜನ ಮಕ್ಕಳು. ಆಯ್ತು, 4 ಜನ ಮಕ್ಕಳು. ಮತ್ತೆ ನೀವು ಎಲ್ಲಿವರೆಗೂ ಓದಿದ್ರಿ? ಸರ್ ನಾನು 10th ಅಲ್ಲಿ ಪಾಸ್ ಆದೆ ಸರ್. 10th ಪಾಸ್ ಆಗಿ ಫಸ್ಟ್ ಇಯರ್ ಹೋದೆ. ಓಕೆ ಸರ್ ಮನೆಗೆ ಹಿಂಗೆ ಏನೋ ಪ್ರಾಬ್ಲಮ್ ಆಗಿ ನಾನು ಫಸ್ಟ್ ಇಯರ್ ಬಿಟ್ಬಿಟ್ಟೆ ಸರ್, ಅರ್ಧ. ಓ ಹೌದಾ? ಸರ್ ಅಂದ್ರೆ ಓದೋ ಆಸಕ್ತಿ ಇತ್ತ? ಸರ್ ಓದೋ ಆಸಕ್ತಿ ಅಂದ್ರೆ ಇರ್ಲಿಲ್ಲ ಸರ್, ಅಷ್ಟೊಂದು ಇರ್ಲಿಲ್ಲ. ಯಾಕೆ ಇರ್ಲಿಲ್ಲ? ಸರ್ ಹಿಂಗೆ ಮನೆಗೇನೋ ಪ್ರಾಬ್ಲಮ್ ಆಗಿತ್ತು. ಆಯ್ತು, PUC ಅರ್ಧ ಓದ್ರಿ ಅಷ್ಟೇ? ಸರ್ ಅಷ್ಟೇ ಓದಿತ್ತು. ಏನ್ ಲವ್ ಗಿವ್ ಮಾಡ್ಬಿಟ್ರ ಹೆಂಗೆ? ಸರ್ ಇಲ್ಲ. ಅಯ್ಯೋ, ಅದನ್ನೇನ್ ದೊಡ್ಡ ಭಯಾನಕ ತರ ಹೇಳ್ತಿದ್ದೀರಿ. ಸರ್ ಆತರ ಏನಿಲ್ಲ ಸರ್, ಲವ್ ಅನ್ನೋದ್ ನಮ್ಗೆ ಏನ್ ಇರ್ಲಿಲ್ಲ ಸರ್. ನಮ್ದೇನು ಓದ್ಬೇಕು ಬರೀಬೇಕು, ನಮ್ಮ ಅಪ್ಪ ನಮ್ಮನ್ ಚೆನ್ನಾಗ್ ನೋಡ್ಕೊಬೇಕಂತ ಇತ್ತು ಸರ್ ಅವಾಗ. ಪಾಪ, ಮನೆ ಕಷ್ಟನೇ ತುಂಬಾ ಇದ್ದ ಮೇಲೆ ಲವ್ ಎಲ್ಲ ಬಂತು? ಸರ್ ಏನು ಇಲ್ಲ, ಅಂದ್ರೆ ಮನೆ ಸ್ವಲ್ಪ ಸ್ವೀಟಿನ ಮನೆ ಸರ್. ಓಕೆ ಓಕೆ ಓಕೆ. ಸ್ವೀಟಿನ ಮನೆ ತರ ಅದು ಸ್ವಲ್ಪ ಮನೆ ಮಳೆ ಬಂದಾಗೆಲ್ಲ ಸೋರ್ತಾ ಇತ್ತು, ಆ ತರ ಆಗ್ಬಿಟ್ಟಿತ್ತು ಸರ್. ಹೇಳವ, ಮುಂದುವರ್ಸವ. ಸರ್ ಆಮೇಲೆ ನಮ್ಮ ಅಮ್ಮಂಗ್ 3 ಜನ ಹೆಣ್ಮಕ್ಳು ಸರ್. ನಮ್ಮ ಅಮ್ಮನೇ ನಮಗೆಲ್ಲ ಸಾಕಿತ್ತು, ಸೊಲ್ವಿತ್ತು, ಎಲ್ಲ ಮಾಡಿತ್ತು ಸರ್. ನಮ್ಮ ಅಮ್ಮ ಪಾಪ ಇಷ್ಟ ಕಷ್ಟ, ನಮ್ಮ ಅಮ್ಮ ನಮ್ಮನ್ನ ಓದಸಕ್ಕೆ ಬರ್ಸಕ್ಕೆ ಎಲ್ಲ ಕಷ್ಟ ಬಿದ್ದವ್ರೆ ಸರ್. ಅಂದ್ರೆ ಅಪ್ಪಂಗೆ ಏನು ಅಷ್ಟೊಂದು ತಿಳುವಳಿಕೆ ಇಲ್ಲ ಸರ್, ಅಷ್ಟೊಂದು ಗೊತ್ತಾಗಲ್ಲ ಸಂಸಾರ. ನಾನು ಇಂಥ ಮಕ್ಳು ಅಂದ್ರೆ ಬೆಳೆಸಿದೀನಿ, ಈ ತರ ನೋಡಿದೀನಿ ಅಂತ ಏನಿಲ್ಲ ಸರ್. ನಮ್ಮ ಅಪ್ಪ ನಮಗೆ ಏನು ಹುಡ್ತಾಗಿಂದ ಏನು ಮಾಡಿಲ್ಲ ಸರ್. ನಮ್ಮ ಅಮ್ಮನೇ ಸರ್ ಎಲ್ಲ ಕಷ್ಟ ಬಿದ್ದು ಓದ್ಸೋದು ಬರ್ಸೋದು ಎಲ್ಲ ನಮ್ಮ ಅಮ್ಮನೇ ಸರ್. ಎಲ್ಲ ನಮ್ಮ ಅಮ್ಮ ಹೊಲದ ಕೆಲಸ ಮಾಡ್ತಾರೆ ಸರ್. ಪ್ರತಿಯೊಂದು ಹೊಲದ ಕೆಲಸ ಇರ್ಬೋದು, ಏನ್ ಇರ್ಬೋದು, ಎಲ್ಲ ಪ್ರತಿಯೊಂದು ನಮ್ಮ ಅಮ್ಮನೇ ಸರ್ ಮಾಡೋದು. ನಿಮ್ ತಂದೆ ದುಡಿಯೋಕ್ ಹೋಗ್ತಿರ್ಲಿಲ್ವಾ? ಸರ್ ನಮ್ ತಂದೆ ಇವಾಗ ದುಡಿಯಕ್ ಹೋಗ್ತಾರೆ ಸರ್. ಹೆಂಗೆ ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ ನಮ್ ಕೋಳಲ್ ಬಸ್ ಸ್ಟಾಪ್, ಕೋಳಲ ಕೇಳಿದ್ದೀರಾ ಸರ್? ಎಂತದವ? ತುಮಕೂರು ಹತ್ರ ಕೋಳಲ. ತುಮಕೂರು ಕೇಳಿದೀನಿ ಅಷ್ಟೇ ಸರ್. ತುಮಕೂರು ಹತ್ರ ಕೋಳಲ ಹಳ್ಳಿ ಸರ್ ಅದು. ಆಯ್ತು ಹೇಳಬ. ಅದು ಅಲ್ಲಿ ಸರ್, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಅಪ್ಪಂಗೆ ಏನ್ ಅಷ್ಟೊಂದು ಗೊತ್ತಾಗಿಲ್ಲ ಸರ್. ಆಮೇಲೆ ನಮ್ಮ ಅಮ್ಮನೇ ಸಂಸಾರ ಎಲ್ಲ ಮಾಡೋದು ಎಲ್ಲ ಮಾಡ್ತಾರೆ ಸರ್. ನಮ್ಮ ಅಪ್ಪ ಅವಾಗ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕಸ ಗುಡ್ಸಕ್ ಹೋಗ್ತಾರೆ. ಬಟ್ ಅಲ್ಲೇನ್ ದುಡಿಯೋದಲ್ಲ, ಅದನ್ನ ಮನೆಗ್ ತಂದು ಕೊಡೋರ ಸರ್? ನಮ್ಮ ಅಮ್ಮಂಗೆ ಕೊಡೋದು. ಮತ್ತೆ ಅಪ್ಪ ನಮ್ಗೇನು ಮಾಡಿಲ್ಲ ಅಂದಲ್ವಾ? ಅದೆಲ್ಲ ಮಾಡ್ತಾರೆ ಸರ್. ಅಂದ್ರೆ ನಮ್ಮನ್ನ ಅಂದ್ರೆ ನೋಡವ್ವ, ಇಲ್ಲೊಂದು ಸರಿಯಾದ ತಿಳುವಳಿಕೆ ತಗೋ. ಒಂದು ತಾಯಿಗೆ ಅದನ್ನ ನಿಭಾಯಿಸೋ ಶಕ್ತಿ ಇತ್ತು, ಹೌದು. ಆದ್ರೆ ತಂದೆ ಕುಡಿದು ಬೇಜವಾಬ್ದಾರಿಯಾಗಿ ಎಲ್ಲೋ ಮಲ್ಕೊಂಡು ಸಂಸಾರಗಳನ್ನೆಲ್ಲ ಬೀದಿಗೆ ಬಿಟ್ಟವನ್ನೆಲ್ಲ ದುಡಿತಾ ಇದ್ದ. ಬಟ್ ನೀನ್ ಅಂದ್ಕೊಂಡಂಗೆ ತಾಯಿಯಂತೆ ಮುಂದೆ ನಿಂತು ಅದನ್ನು ಮುನ್ನಡೆಸೋ ಶಕ್ತಿ ಅಥವಾ ಬುದ್ಧಿ ದುಡಿತಾ ಇದ್ರು. ಅದೊಂದು ಒಂದು ಅಳಿಲು ಸೇವೆ ಅಷ್ಟೇ, ಹೌದಲ್ಲ? ಅಷ್ಟು ಹೇಳವ. ಆಮೇಲೆ ಹಂಗಿದ್ರು ಸರ್. ಆಮೇಲೆ ನಮ್ಮ ಅಮ್ಮ ಆಮೇಲೆ ಗೋರ್ಮೆಂಟ್ ಕೆಲ್ಸ ಸರ್ ಅದು. ನಮ್ಮ ಅಪ್ಪನ್ ಗೋರ್ಮೆಂಟ್ ಕೆಲ್ಸ ಅದು. ಆತರ ಸಿಕ್ಕಿ ನಮ್ಮ ಅಮ್ಮನ ಇವಾಗ ಹೊಲ ಕೆಲ್ಸ ಮಾಡ್ತಾರೆ ಸರ್. ಆಯ್ತು, ನೀನು ಕಾಲೇಜ್ ಬಿಟ್ಟು ಮುಂದಕ್ಕೆ ಬಾ ತಾಯಿ.
ಕಾಲೇಜ್ ಮುಂದಕ್ ಬಂದ್ರೆ ಸರ್ ನಮ್ಗೆ ಯಾವಾಗ ನಮ್ಮ ಅಕ್ಕಂಗೆ ಫಸ್ಟ್ನೇ ಅಕ್ಕ ಮದ್ವೆ ಆಗ್ಬಿಟ್ಟಿತ್ತು. ಇನ್ನ ಮದ್ವೆ ಇಬ್ರು ಬಾಕಿ ಆಗ್ಬಿಟ್ಟು ಇದ್ರಿ ಇನ್ನ ಇಬ್ರು ಬಾಕಿ ಇದ್ರಿ ಇನ್ನಿಬ್ರು ನಾನು ನಮ್ಮ ಅಕ್ಕ ಇಬ್ರು ಬಾಕಿ ಇದ್ದು. ಹ್ಮ್ ಆಮೇಲೆ ನನ್ಗೆ ಈ ತರ ಬೇಗನೆ ಮದ್ವೆ ಮಾಡ್ಬಿಟ್ರು ಸರ್. ನನ್ಗೆ ಎಷ್ಟು ವರ್ಷಕ್ಕೆ? 18 ವರ್ಷಕ್ಕೆ ಮದ್ವೆ ಮಾಡ್ಬಿಟ್ರು. ಅರ್ಥಾತ್ 2 ವರ್ಷದ ಹಿಂದಿನ ಮಾತು. ಹಾ ಎಸ್ ಸರ್. ಈಗ ಮದುವೆ ಆಗಿ 2 ವರ್ಷ ಆಯ್ತು ಸರ್. ಇನ್ನೆಲ್ಲ 1.5 ವರ್ಷ ಆಯ್ತು ಅಷ್ಟೇ ಮದ್ವೆ ಆಗಿ. ಆಯ್ತು. ಅಂದ್ರೆ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಸರ್ ಅಪ್ಪ ಅಮ್ಮ ನೋಡೇ ಮದ್ವೆ ಮಾಡಿರೋದು ಸರ್. ಹೇಳುವ. ಇಂಟ್ರೋ ಕ್ಯಾಸ್ಟ್ ಮಾಡಿರೋದು ಸರ್. ಇಂಟರ್ ಕ್ಯಾಸ್ಟ್? ಹಾ ಎಸ್ ಸರ್. ಅವರೇ ನೋಡಿ ಇಂಟರ್ ಕ್ಯಾಸ್ಟ್ ಮಾಡಿದ್ದ ಅಥವಾ ನೀವು ನೋಡ್ಕೊಂಡಿದ್ದು ಮಾಡ್ಕೊಂಡಿರೋದಾ? ಸರ್ ನಾನ್ ಅದೇ ಹೇಳ್ತಿಲ್ವಾ ಸರ್, ನಾನು ಲವ್ ಮ್ಯಾರೇಜ್ ಅಂತಾನೆ ನಿಂದು ಎಲ್ಗೂ ಹೋಗಿಲ್ಲ. ಮತ್ತೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಅವರೇ ಅಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜೇ ಆಗಬೇಕು ಅಂತ ಅವರೇ ಹುಡುಕಿ ಮಾಡಿರೋದಾ? ಎಸ್ ಸರ್. ಅವರೇ ನೋಡಿದ್ದು ಮಾಡಿದ್ದೆಲ್ಲ ಅವರೇ ಮಾಡಿತ್ತು ಸರ್. ಗ್ರೇಟ್ ಗ್ರೇಟ್ ಗ್ರೇಟ್. ಹೇಳುವ. ಅವರೇ ಮಾಡಿತ್ತು ಸರ್. ಆಮೇಲೆ ನಾನು ಒಪ್ಕೊಂಡೆ ಸರ್, ಮದ್ವೆಗೆಲ್ಲ ಒಪ್ಕೊಂಡೆ. ಮದ್ವೆ ಎಲ್ಲ ಆಯ್ತು ಸರ್. ಎಲ್ಲ ಬಂದಿದ್ರು, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು. ಅದೆಲ್ಲ ಆದ್ಮೇಲೆ ಸರ್ ಇದು ಮದ್ವೆ ಮದ್ವೆ ಎಲ್ಲ ಆದ್ಮೇಲೆ ನಮ್ಮ ಅತ್ತೆ ಅಂದ್ರೆ ನಾನ್ ಅಡ್ಜಸ್ಟ್ ಆದ್ನೋ ನಮ್ಮ ಅತ್ತೆಗ್ ನಾನ್ ಅಡ್ಜಸ್ಟ್ ಆಗ್ಲಿಲ್ವೋ ಗೊತ್ತಿಲ್ಲ ಸರ್. ನಮ್ಮ ಅತ್ತೆ ನನ್ ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ಬಿಟ್ಟವ್ರಿ ಸರ್. ನಿಮ್ಮ ಅತ್ತೆ? ನಮ್ಮ ಅತ್ತೆ ಹಂಗ್ ಹೊಡಿತಾ ಇದ್ರು ಸರ್. ಕಪ್ಪಳಕ್ಕೆ ಕಾಲಗೆಲ್ಲ ಹೊಡಿತಾ ಇದ್ರು ಸರ್. ಅಂದ್ರೆ ನಿಮ್ ಮದುವೆ ನಿಮ್ಮ ಅತ್ತೆ ಮಾವನಿಗೆ ಇಷ್ಟ ಇತ್ತ ಸರ್? ಇತ್ತು ಸರ್, ಇಷ್ಟ ಇತ್ತು. ಮಾವ ಇರ್ಲಿಲ್ಲ, ಅತ್ತೆ ಇದ್ರು. ಓಕೆ. ಯಾಕೆ ಹೊಡಿತಾ ಇದ್ರು ಮತ್ತೆ? ಸರ್ ಅಡಿಗೆ ಕ್ಲೀನ್ ಆಗಿ ಮಾಡಲ್ಲ ನೀನು, ಮತ್ತೆ ನಿನ್ ಮನೆ ನೀಟಾಗಿ ಇಟ್ಕೊಳಲ್ಲ ಅಂತ ಹೊಡಿತಾ ಇದ್ರು ಸರ್. ಹೌದಾ? ಮನೆ ಕ್ಲೀನ್ ಆಗಿ ಇಟ್ಕೊಳ್ತಿರ್ಲಿವ ನೀನು? ಸರ್ ಇಟ್ಕೊಂತ ಇದ್ದೆ ಸರ್. ಎಷ್ಟೇ ಮಾಡಿದ್ರು ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತಿದ್ರು ಸರ್. ನಿಮ್ಗ ಅಂದ್ರೆ ಹೊಡಿಯೋ ಹಂತಕ್ಕೆ ಹೋಗ್ತಿದ್ರಾ? ಸರ್ ಹೊಡೆಯ ಅಂದ್ರೆ ಏನು ಅಷ್ಟೊಂದು ಹಂಗ್ ಹೊಡಿತಾ ಇದ್ರು ಸರ್. ನಿಮ್ ಗಂಡ ಕೇಳ್ತಿರ್ಲಿಲ್ವಾ? ಸರ್ ನನ್ ಗಂಡ ಕೇಳ್ತಾ ಇದ್ರು ಸರ್. ನೀನ್ ಹೆಂಡತಿ ಮಾಡ ಸರಿನೇನಪ್ಪ, ನೀನ್ ಹೆಂಡತಿ ಸಪೋರ್ಟ್ಗೆ ಬತ್ತಿಲ್ಲಪ್ಪ ಅಂತ ಕೇಳ್ತಾರೆ ಸರ್. ಹೇಳುವ, ಮುಂದುವರ್ಸುವ. ಆಮೇಲೆ ಸರ್ ಹಂಗೆಲ್ಲ ಆದ್ಮೇಲೆ ಮದ್ವೆ ಎಲ್ಲ ಆದ್ಮೇಲೆ ಸರ್ ಹಂಗೆಲ್ಲ ಆದ್ಮೇಲೆ ಒಂದ್ 2-3 ದಿನ ನನ್ಗೆ ಕ್ಲೀನ್ ಆಗಿ ಅಡ್ಗೆ ಮಾಡಕ್ ಗೊತ್ತಿರ್ಲಿಲ್ಲ ಸರ್. ಸಂಸಾರ ಹೆಂಗ್ ಮಾಡ್ಬೇಕಂತ ನಾವಾಗ ಚಿಕ್ಕ ವಯಸ್ಸಲ್ಲಿ ನನಗೆ ಹೆಂಗ್ ಗೊತ್ತೇ ಇರ್ಲಿಲ್ಲ ಸರ್. ಆಮೇಲೆ ನಮ್ಮ ಅಮ್ಮ ಇದಾರಲ್ಲ ಸರ್, ಅವ್ರ ತಂಗಿರೆಲ್ಲ ನನ್ಗೆ ಹೇಳ್ಕೊಟ್ರು ಸರ್. ಹಿಂಗೆಲ್ಲಾ ಮಾಡ್ಬೇಕಮ್ಮ, ಹಿಂಗಿರ್ಬೇಕಮ್ಮ ಅಂತ ಹೇಳ್ಕೊಟ್ರು ಸರ್. ನನ್ಗೆ ಅವಾಗ ಸ್ವಲ್ಪ ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು, ನೆಲ ಒರೆಸೋದು ಅಥವಾ ಸರ್ ಎಲ್ಲ ಬರುತ್ತೆ. ಅಡಿಗೆ ಮಾಡೋ ಸ್ವಲ್ಪ ಗೊತ್ತಿರ್ಲಿಲ್ಲ ಸರ್. ಅವ್ರು ನಮ್ಮ ಅತ್ತೆನೇ ಹೇಳ್ಕೊಟ್ರು. ಅವ್ರೇ ಹೇಳ್ಕೊಟ್ರು ಅನ್ನೋದಾದ್ರೆ ಹೊಡೆದ್ರು ಯಾಕೆ ಮತ್ತೆ? ಸರ್ ಹಿಂಗೆ ಅಡಿಗೆ ಅಂದ್ರೆ ಅವ್ರೆಲ್ಲ ಒಂದ್ 2-3 ದಿವಸ ಹೇಳ್ಕೊಟ್ರು ಸರ್. ಮತ್ತೆ ಇದನ್ನೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳ್ತಿದ್ರು. ಆಯ್ತು. ನಿಮ್ಮ ಚಿಕ್ಕಮ್ಮಂದಿರು ನಿಮ್ಗೆ ಹೇಳ್ಕೊಟ್ರು? ಚಿಕ್ಕಮ್ಮಂದಿರು ಸರ್, ಚಿಕ್ಕಮ್ಮಂದಿರು ಅಂದ್ಬಿಟ್ಟು ನಮ್ಮ ಅಮ್ಮ ನನ್ಗೆ ಏನು ಅಡಿಗೆ ಮಾಡೋದ್ ಏನು ಕಳ್ಸಿಕೊಟ್ಟಿರ್ಲಿಲ್ಲ ಸರ್. ಮದ್ವೆಗಿಂತ ಮುಂಚೆ ಕಳ್ಸಿಕೊಟ್ಟಿರ್ಲಿಲ್ವೋ? ನೀನ್ ಕಲ್ತಿರ್ಲಿಲ್ವೋ? ಸರ್ ನಾನು ಕಲ್ತಿರ್ಲಿಲ್ಲ ಅಷ್ಟೇ. ನಾನ್ ಕಲ್ತಿರ್ಲಿಲ್ಲ. ಆಮೇಲೆ ನಮ್ಮ ಅಮ್ಮ ಇದಾರ ಸರ್, ಅವ್ರ ತಮ್ಮರ ಮನೆಗೆ ಹೋಗಿ ಕಲ್ತ್ಕೊಂಡಿತ್ತು ಸರ್ ಅಡ್ಗೆ. ನೀವು? ಎಸ್ ಸರ್. ಅಂದ್ರೆ ಮದುವೆ ಆದ್ಮೇಲೆ ಮದುವೆಗೆ ಮುಂಚೆನು? ಸರ್ ಮದ್ವೆಗಿಂತ ಮುಂಚೆ ಅಲ್ಲೇ ಇದ್ದೆ ನಾನು. ನಮ್ಮ ಅಜ್ಜಿರೂರಲ್ಲೇ ಇದ್ದೆ. ನಮ್ಮ ಅಮ್ಮ ಇದಾರಲ್ಲ ಅವ್ರ ಅಮ್ಮರ ಊರಲ್ಲಿ ಇದ್ದೆ. ಮತ್ತೆ ಹೋಗಿ ಕಲ್ತ್ಕೊಂಡಿದ್ದಲ್ಲ, ಅಲ್ಲೇ ಇದ್ದಿದ್ದು, ಅಲ್ಲೇ ಕಲ್ತಿದ್ದು? ಅಲ್ಲೇ ಕಲ್ತಿತ್ತು ಸರ್, ಅಲ್ಲೇ ಕಲ್ತಿತ್ತು. ಆಮೇಲೆ ಮದ್ವೆ ಎಲ್ಲ ಆದ್ಮೇಲೆ ನಮ್ಮ ಅತ್ತೆ ಹಿಂಗೆ ಅಡಿಗೆ ಮಾಡಕ್ ಬರಲ್ಲ, ನಿಂಗೇನು ಮಾಡಕ್ ಬರಲ್ಲ ಅಂತ ಚೆನ್ನಾಗಿ ಹಿಡ್ಕೊಂಡು ಹೊಡೆದು ಆಮೇಲೆ ಒಂದ್ 2-3 ದಿವಸ ಹೇಳ್ಕೊಟ್ರು ಸರ್. ಹೇಳ್ಕೊಟ್ಟಾದ್ಮೇಲೆ ಆಮೇಲೆ ಮಾಡ್ದೆ ಸರ್. ನನ್ ಪ್ರಯತ್ನ ನಾನ್ ಮಾಡ್ದೆ. ಮಾಡ್ಬಿಟ್ಟು ಹಿಂಗೆ ಮಾಡಿದ್ದೆ ಸರ್. ಮಾಡ್ಬೇಕು, ನೀನ್ ಚೆನ್ನಾಗ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಸರ್. ಆಮೇಲೆ ಸರ್ ಆಮೇಲೆ ಬಂದು ಅಷ್ಟೆಲ್ಲ ಮಾಡ್ತಿದ್ರು. ಆಮೇಲೆ ತಿರ್ಗಾ ನಮ್ಮ ಅತ್ತೆಗ್ ನಾನು ಅಡ್ಜಸ್ಟ್ ಆದ್ನೋ, ನಮ್ಮ ಅತ್ತೆ ನಾನು ಅಡ್ಜಸ್ಟ್ ಆಗಕ್ಕೆ ಅಂತ ಟ್ರೈ ಮಾಡ್ತಿದ್ದೆ ಸರ್. ಆದ್ರೆ ನಮ್ಮ ಅತ್ತೆನ ನಾನು ಅಡ್ಜಸ್ಟ್ ಮಾಡ್ಕೊಂಡ್ಲಿಲ್ಲ. ಎಷ್ಟೇ ನಮ್ಮ ಯಜಮಾನ್ರಿಗೂ ಹೇಳ್ತೀನಿ ಸರ್. ನಿಮ್ ನಿಜವಾಗ್ಲೂ ಹೇಳ್ತೀನಿ, ನಾನ್ ಹಿಂಗೆ ಹೇಳ್ತೀನಿ ಸರ್ ನಮ್ಮ ಯಜಮಾನಂಗೆ, ನೀನ್ ಬಿಡು ನಾನ್ ಬಿಡಲ್ಲ, ನೀನ್ ಅಮ್ಮನ್ನ ಅಂತೀನಿ ಸರ್. ನಮ್ಮ ಅತ್ತೆನ ನಮ್ಮ ಅತ್ತೆ ದೂರ ಇದ್ರು ಸರ್ ಪರವಾಗಿಲ್ಲ ಸರ್. ನಮ್ಮ ಅತ್ತೆ ದೂರ ಇದ್ರು ಪರವಾಗಿಲ್ಲ, ಹತ್ರ ನನ್ ಮನ್ಸಲ್ಲಿ ಇಟ್ಕೊಂಡಿದೀನಿ ಸರ್. ನಿಜವಾಗ್ಲೂ ಸರ್ ನಮ್ಮ ಅಮ್ಮಗಿಂತ ಹೆಚ್ಚಾಗಿ ನೋಡ್ಕೋಬೇಕಂತ ಆಸೆ ಐತೆ ಸರ್. ಅಂದ್ರೆ ಅವರೇ ಬರಲ್ಲ ಸರ್, ನಾನ್ ಏನ್ ಸರ್ ಮಾಡ್ಲಿ? ಅವರು ನಮ್ಮ ಅಮ್ಮಗಿಂತ ಹೆಚ್ಚಾಗಿ ನೋಡ್ಕೊಬೇಕು, ಮಾತಾಡ್ಸ್ಬೇಕು ಅಂತ ಇಷ್ಟ ಆಸೆಯಿಂದ ಐತೆ ಗೊತ್ತಾ ಸರ್. ನಿಜವಾಗ್ಲೂ ಅವರೇ ಬರಲ್ಲ ಸರ್. ಅಳ್ಬೇಡವ. ಅಂದ್ರೆ
ನಿಮ್ಗೆ ಆಸೆ ಇದೆ, ಅವ್ರು ಬರ್ತೀರ ಅಂದ್ರೆ ಅವ್ರು ಬರದೇ ಇರೋದಕ್ಕೆ ಏನು ಕಾರಣ? ಅಂದ್ರೆ ಈಗ ನೀವು ಬೇರೆ ಇದ್ದೀರಾ ಅಂತಲ್ಲ? ಸರ್ ನಾನು ಅವ್ರ ತಾಯಿನ ಅಂದ್ರೆ ಹಿಂಗೆ ನನ್ ಬ್ಯಾರೆ ಓದ್ತೀನಿ ಅಂತ ಹೊರ್ಟೋದ್ರು ಸರ್. ಅವರೇ? ಅವ್ರೇ ಹೊರ್ಟೋದ್ರು ಸರ್. ನನಗ್ ನೀನ್ ಅಡ್ಗೆ ಮಾಡೋದು, ನೀನ್ ಕೆಲ್ಸ ಮಾಡೋದು ಏನ್ ಇಷ್ಟ ಆಗಲ್ಲ, ನಾನು ಓದ್ತೀನಿ ಬ್ಯಾರೆ ಅಂತ ಹೋದ್ರು ಸರ್. ಅವ್ರ ಊರ್ಗ್ ಹೋದ್ರು. ಓಹೋ. ಆಮೇಲೆ ನನಗೆ ಅವ್ರ ಅಮ್ಮ ಹೋದ್ಮೇಲೆ ನನಗೆ ಮನ್ಸಕ್ ತಡ್ಯಕ್ ಆಗ್ಲಿಲ್ಲ ಸರ್. ಆಮೇಲೆ ಏನ್ ಹೋದ್ರು ಎತ್ತೋದ್ರು ಅನ್ಕೊಂಡ್ ಅವತ್ತು ಅವ್ರ ಅಮ್ಮಂಗೆ ಈ ತರ ಹಿಂಗೇನ ಗರ್ಭಕೋಶ ತೆಗ್ಸಿದ್ರು ಸರ್. ಹ್ಮ್. ಅವತ್ತು ಮನ್ಸಿಗೆ ಬೇಜಾರಾಯ್ತು. ಏನಾಯ್ತು ಎತ್ತಾಯ್ತು ನಮ್ಮ ಅತ್ತೆ ನನ್ ಒಂದ್ ಮಾತ್ ಹೇಳಿಲ್ಲ ಸರ್. ಅವತ್ ಹಿಂಗಾಯ್ತಮ್ಮ ಹಿಂಗಾತ ಏನಾಯ್ತಮ್ಮ ಅಂತ ಏನು ಕೇಳಿಲ್ಲ ಸರ್. ಅವಾಗ ನಮ್ಗೇನು ಹೇಳಿರ್ಲಿಲ್ಲ ಗರ್ಭಕೋಶ ಆಪರೇಷನ್ ಆಗಿದ್ದು ನಿಮ್ಮ ಅತ್ತೆಗೆ? ಸರ್. ಎಸ್ ಸರ್. ಬಟ್ ಅವ್ರಿಗೆ ಹಂಗಾಗಿದೆ ಅಂತ ಗೊತ್ತಾದಾಗ ನೀನು ಆಸ್ಪತ್ರೆಗೆ ಹೋಗ್ಬೇಕಿತ್ತಲ್ಲ? ಸರ್ ಹೋಗ್ಬೇಕಾಗಿತ್ತು. ಏನಕ್ಕೆ ಅಂದ್ರೆ ಹೋಗಿಲ್ಲ ಅಂದ್ರೆ ಅವಾಗ ನನ್ಗೆ ಒಂದ್ ಮಗು ಹುಟ್ಟಿತ್ತು ಸರ್. ನಿಮ್ ಹತ್ರ ನಿಜ ಹೇಳ್ಕಂತೀನಿ. ಮಗು ಹುಟ್ಟಿ ಸರ್. ಮಗು ಹುಟ್ಟಿದ್ಮೇಲೆ ನಮ್ಗೆ ಈ ತರ ಎಲ್ಲಾ ಆಸ್ಪತ್ರೆಗೆ ಹೋಗ್ ಬಂದು ಎಲ್ಲಾ ಆಪರೇಷನ್ ಆಗಿತ್ತು ಸರ್. ಏನಕ್ಕೆ ಅಂತಂದ್ರೆ ಎಲ್ಲಾ ಆಸ್ಪತ್ರೆಗೆ ಹೋಗಿ ಮಗುಗೆ ಈ ತರ ಕಿಡ್ನಿ ಸರಿ ಇಲ್ಲ, ಹಾರ್ಟ್ ಬೀಟ್ ಸರಿ ಇಲ್ಲ, ಬೇರೆ ಬೇರೆ ಸೌಂಡ್ ಬರ್ತೈತೆ, ಕಿಡ್ನಿಯಲ್ಲೂ ಬೆಳವಣಿಗೆ ಚೆನ್ನಾಗ್ ಆಗಿರ್ಲಿಲ್ಲ ಸರ್. 6 ತಿಂಗಳಾಗಿತ್ತು ಅವಾಗ ಆಪರೇಷನ್ ಆದಾಗ. ಮಗುಗೆ ಆಪರೇಷನ್ ಆಯ್ತು ಸರ್. ಆಮೇಲೆ ನಮ್ಮ ಅತ್ತೆ ಒಂದ್ ದಿವಸ ಬಂದಿರ ಅಷ್ಟೇ ಸರ್ ನಿಮ್ಮನ್ನ ನೋಡ್ಲಿಕ್ಕೆ. ಒಂದ್ ದಿವಸ ಬಂದಿರ. ಅವ್ರ ಮಗಳು ಮತ್ತೆ ಅವ್ರ ತಾಯಿ ಇಬ್ರು, ನಮ್ಮ ಅತ್ತೆ ಇಬ್ರು ಬಂದಿದ್ರು. ಬಟ್ ಆ ಸಮಯದಲ್ಲಿ ಬಾಣಿಂತನ ಅಥವಾ ಹಾಗೆ ಆಪರೇಷನ್ ಆಗಿ ಏನೋ ಮಗು ನಿನ್ನ ಸರ್? ಯಾರವ ನಿನ್ನ ಆ ಸಮಯದಲ್ಲಿ ನೋಡ್ಕೊಂಡಿದ್ದು? ಸರ್ ನಮ್ಮ ಅಮ್ಮ ಇದ್ರು ಸರ್. ನಿಮ್ಮ ಅಮ್ಮ ಇದ್ರು? ನಮ್ಮ ಅತ್ತೆ ಬಂದಿರ್ಲಿಲ್ಲ, ಯಾರು ಬಂದಿರ್ಲಿಲ್ಲ ಸರ್. ನಮ್ಮ ಅಜ್ಮನ ನಮ್ಮ ಅಮ್ಮ ಇಬ್ರೇ ಇದ್ರು ಸರ್. ಆಯ್ತವ. ಬಟ್ ಅತ್ತೆ ಸಾರು ಚೆನ್ನಾಗಿ ಮಾಡಲ್ಲ ಅಥವಾ ಮನೆ ಕ್ಲೀನಾಗಿ ಇಟ್ಕೊಳಲ್ಲ ಅಂದ್ರೆ ಇಂಥದ್ದೇನೋ ಕಾರಣಕ್ಕೆ ನಿಮ್ಮಿಂದ ದೂರ ಆದರು? ಎಸ್ ಸರ್. ಬಟ್ ನಿಮಗೆ ಆಸೆ ಇತ್ತು ಅತ್ತೆನ್ ಚೆನ್ನಾಗಿ ನೋಡ್ಕೊಳ್ಬೇಕು? ಸರ್ ನಿಜವಾಗ್ಲೂ ಆಸೆ ಇತ್ತು ಸರ್. ನಿಜವಾಗ್ಲೂ ಆಸೆ ಇತ್ತು. ಏನೋ ಅಂದ್ರೆ ಅವ್ರೆಲ್ಲ ಹೇಳ್ಕೊಡೋರು ಸರ್. ಇವಾಗ ನೀನ್ ಮದ್ವೆ ಆಗಿ ಬಂದಿದ್ಯಮ್ಮ, ಇವಾಗ ನನ್ನೇ ಅಮ್ಮ ತರ ನೋಡ್ಕೊಬೇಕು, ನಿನ್ ಗಂಡನ್ನ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಲ್ಲ ಅವ್ರ ತರನೇ ನೋಡ್ಕೊಬೇಕು ಅಂತ ಹೇಳ್ಕೊಟ್ಟಿತ್ತು ಅವರೇ ಸರ್ ನನಗೆ. ಮತ್ತೆ ಈಗ ನೀನು ಈ ಸೆಕ್ಯೂರಿಟಿ ಕೆಲಸ ಯಾವಾಗ್ಲಿಂದ ಶುರು ಮಾಡಿದ್ರಿ? ಸರ್ ನಾನು ಬಂದು ನಮ್ಮ ಅತ್ತೆ ಇವಾಗ ನಾನು ನೋಡಿ ಸರ್, ನಮ್ಮ ಅತ್ತೆ ಹಿಂಗೆಲ್ಲ ಓದಾದ್ಮೇಲೆ ನಮ್ಮ ಅತ್ತೆ ಬೇರೆ ಕಡೆ ಹೋದ್ರು. ನಾವ್ ಬೇರೆ ಮನೆಗ್ ಬಂದೋ ಸರ್. ಮನೆಗ್ ಬಂದ್ಮೇಲೆ ನಾನು ನಮ್ಮ ಯಜಮಾನಿಗೆ ನಾನು ಅವಾಗ ಏನಕ್ಕೂ ಕೆಲ್ಸಕ್ಕೂ ಓದ್ತಿರ್ಲಿಲ್ಲ ಸರ್. ನಾ ಮನೆಗೆ ಇದ್ದೆ ಸರ್. ಮನೆಯಲ್ಲೇ ಇದ್ದು ಮನೆ ಕೆಲ್ಸಗಳು ಹಂಗೆ ಹಿಂಗೆ ಮಾಡ್ಕೊಂತ ಇದ್ದೆ. ಅವಾಗ ನಾನು ಅನ್ಕೊಂಡೆ ಹಿಂಗೆ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ಬೇಕು ನಾನು, ಹಂಗೆ ಹಿಂಗೆ ಅನ್ಕೊಂಡು ನಾನು ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರ್ಕೊಂಡೆ ಸರ್. ಅದು ಫಸ್ಟ್ ಟೈಮ್ ಓದಿ ಸರ್. ಅವಾಗ ಸ್ವಲ್ಪ ತಿಳ್ಕೊಂಡೆ. ಹಿಂಗ್ ಮಾಡ್ಬೇಕು ಹಿಂಗಂದ್ರೆ ಅಂತ ಅನ್ಬಿಟ್ಟು ತಿಳ್ಕೊಂಡ್ ಆದ್ಮೇಲೆ ಅಲ್ಲೂ ಒಂದ್ 3 ತಿಂಗಳು ಮಾಡ್ದೆ. ಅಲ್ಲಿ ಬಿಟ್ಟು ತಿರ್ಗಾ ಒಂದ್ ಕಡೆ ಹೋದೆ ಸರ್. ತಿರ್ಗಾ ಒಂದ್ ಕಡೆ ಹೋಗಿ ಅಲ್ಲೂ ಸ್ವಲ್ಪ ಹಿಂದಿ ಮಾತಾಡ್ಬೇಕಂತೆ ಸರ್. ಹಿಂದಿ ಸ್ವಲ್ಪ ನನಗೆ ಸ್ವಲ್ಪ ಗೊತ್ತು ಸರ್. ಅಂದ್ರೆ ಹಿಂದಿ ಜಾಸ್ತಿ ಮಾತಾಡಕ್ ಬರಲ್ಲ. ಸ್ವಲ್ಪ ಟ್ರೈ ಮಾಡ್ತಾ ಇದೀನಿ ಸರ್. ಹಿಂದಿ ಬರ್ಬೇಕು ಅಂತವ್ರೆ ಸರ್. ಹಿಂದಿ ಮಾತಾಡಕ್ ಸ್ವಲ್ಪ ಗೊತ್ತೈತೆ ಅಷ್ಟೇ. ಈಗ ಮಾಡ್ತಿರೋ ಹತ್ರ ಹಿಂದಿ ಬರ್ಬೇಕಾ ಅಥವಾ ಈಗ ಮಾಡ್ತಿರೋದು ಓಕೆನಾ ಸರ್? ಇವಾಗ ಹಿಂದಿ ಅಂದ್ರೆ ಕಲ್ತ್ಕೊಬೇಕು, ಮಾತಾಡ್ಬೇಕು ಅವ್ರ ಹತ್ರ ಹಿಂದಿಯಲ್ಲಿ. ಹಿಂದಿಯಲ್ಲಿ ಬಂದ್ ಕಸ್ಟಮರ್ ಹತ್ರ ಮಾತಾಡ್ಬೇಕಾ ಸರ್? ಕಸ್ಟಮರ್ ಹತ್ರ ಅಲ್ಲ. ಇವಾಗ ಸೆಕ್ಯೂರಿಟಿ ಇರ್ತಾರಲ್ಲ ಸರ್. ಇವಾಗ ನಮ್ ಜೊತೆ ಕೆಲಸ ಮಾಡ್ತಾರೆ ಗಂಡ್ಮಕ್ಳು 3 ಜನ ಇರ್ತಾರೆ ಸರ್. ಗಂಡ್ಮಕ್ಳು ಲೇಡಿ ಗಾರ್ಡು 2 ಇರ್ತಾರೆ. ಅವರೆಲ್ಲ ಹಿಂದಿರೇ ಸರ್. ಎಲ್ಲೋ ಒಬ್ರೊಬ್ರು ಕನ್ನಡ ಮಾತಾಡ್ತಾರ ಅಷ್ಟೇ ಸರ್. ಇಲ್ಲ, ನಾನು ಕನ್ನಡನೇ ಮಾತಾಡೋ. ಅವ್ರಿಗೆ ಕನ್ನಡ ಬರಲ್ವಾ ಸರ್? ಅವ್ರಿಗೆ ಸ್ವಲ್ಪ ನಮ್ ತರ ಜಾಸ್ತಿ ಬರಲ್ಲ, ಸ್ವಲ್ಪ ಬರುತ್ತೆ ಅಷ್ಟೇ ಸರ್. ಅಂದ್ರೆ ಅವ್ರು ಬೇರೆ ಕಡೆಯವ್ರ? ಹಾ ಸರ್. ಅವ್ರು ಅಂದ್ರೆ ಬೇರೆ ಕಡೆ ದೇಶದಾಗ ಬಂದಿರೋ ಸರ್. ಆಯ್ತವ. ಈಗ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೋಗಿದ್ದ ಅಥವಾ ಯಾವ್ದೋ ಒಂದು ಕೆಲಸ ಅಂತ ಹುಡ್ಕೊಂಡು ಹೋದಾಗ ಸೆಕ್ಯೂರಿಟಿ ಕೆಲಸ ಸಿಕ್ಕಿದ್ದ? ಸರ್ ಯಾವ್ದೋ ಒಂದ್ ಕೆಲಸ ಮಾಡ್ಬೇಕು ನಾನು ಅಂತ ಅಂದ್ಬಿಟ್ಟೆ ನಾನು ಸೆಕ್ಯೂರಿಟಿ ಕೆಲ್ಸಕ್ಕೆ ನಾನು ಹೋಗಿದ್ದೆ. ಗಂಡನೇ ಹೋಗು ಪರವಾಗಿಲ್ಲ ಅಂದ? ಗಂಡನೇ ಒಪ್ಪಿಗೆ ಕೊಟ್ಟು ಕಳಿಸಿದ್ದ? ಎಸ್ ಸರ್. ನನಗೂ ಒಪ್ಪಿಗೆ ಇತ್ತು, ನಾನು ಹೋಗ್ಬೇಕು, ನಾನು ದುಡಿಬೇಕು ಅಂತ ನನ್ಗೆ ಒಪ್ಪಿಗೆ ಇತ್ತು ಸರ್. ಗಂಡನು ಕೂಡ ಹೋಗು ಅಂದ? ಹೋಗು ಅಂದ್ರು ಸರ್. ಆಯ್ತವ. ಈಗ
ಚೆನ್ನಾಗಿ ನಡೀತಾ ಇದೆ ಬದುಕು. ಸರ್ ಕೆಲ್ಸ ಏನೋ ಚೆನ್ನಾಗ್ ನಡೀತೈತಿ, ಅಂದ್ರೆ ಅದೇ ಪರ್ಮನೆಂಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಅದೇ ಪರ್ಮನೆಂಟ್ ಆಗಿ ಅದೇನು ಗೌರ್ಮೆಂಟ್ ಜಾಬಾ? ಸರ್ ಅಂದ್ರೆ ಪರ್ಮನೆಂಟ್ ಆಗೋದಂದ್ರೆ ಅಂದ್ರೆ ಯಾ ಆ, ಯಾ- ನಾಳೆ ಭಾಷೆ ಕೆಲಸ ಬರಲ್ವಲ್ಲ, ಭಾಷೆ ಬರಲ್ಲ, ಹಿಂದಿ ಅಂದ್ರೆ ಸ್ವಲ್ಪ ಹಿಂದಿ ಮಾತಾಡಕ್ ಬರಲ್ವಲ್ಲ, ಸ್ವಲ್ಪ ಮಾತಾಡ್ತೀನಿ, ಜಾಸ್ತಿ ಮಾತಾಡಕ್ ಬರಲ್ಲ, ಆಮೇಲೆ ಹಿಂದಿ ಮಾತಾಡಕ್ ಬರಲ್ಲ, ಏನು ಮಾತಾಡಕ್ ಬರಲ್ಲ ನಿನ್ಗೆ ಅಂತ ತೆಗೆದ್ ಬಿಡ್ತಾರಲ್ಲ ಸರ್. ಅರ್ಧಕ್ಕೆ ಆತರ ತುಂಬಾ ದಿವಸ ತುಂಬಾ ಕೆಲ್ಸಕ್ ಹೋಗಿದೀನಿ, ಆ ತರಾನೇ ಆಗ್ಬಿಟ್ಟಿದೆ ಸರ್. ನಿಂಗ್ ಹಿಂದಿ ಮಾತಾಡಕ್ ಬರಲ್ಲ, ಕ್ಲೀನ್ ಆಗಿ ಮಾತಾಡಕ್ ಬರಲ್ಲ, ಹಿಂದಿ ಕ್ಲೀನ್ ಆಗಿ ಎಂಟ್ರಿ ಮಾಡಕ್ ಅಂದ್ರೆ ಕ್ಲೀನ್ ಆಗಿ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬರ್ತಾರಲ್ಲ ಸರ್, ಹ್ಮ್ ಅವರೆಲ್ಲ ಕ್ಲೀನ್ ಆಗಿ ಎಂಟ್ರಿ ಮಾಡಕ್ ಬಂದ್ರು ಹಂಗಂತಾರೆ ಸರ್. ಏನು ಮಾಡಕ್ ಬರಲ್ಲ ಹೋಗಮ್ಮ ಅಂತಾರೆ ಸರ್. ಅಂದ್ರೆ ಎಷ್ಟೋ ಕೆಲಸ ಯಾರು ಕೊಟ್ಟಿದ್ದು ಅಥವಾ ಯಾರು ಅಲ್ಲಿ ಕೆಲ್ಸಕ್ಕೆ ಕಳಿಸಿದ್ ಯಾರು? ಸರ್ ನಮ್ಮ ಯಜಮಾನ್ರು ಹುಡಿ ಕೊಟ್ರು ಸರ್. ಹ್ಮ್ ಬಟ್ ಅಲ್ಲಿ ಆ, ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದೀರಿ? ಸರ್ ಇವಾಗ ರನ್ನಿಂಗು ಒಂದ್ ಹೊಸ ಕೆಲ್ಸ ನೋಡಿದ್ದೀನಿ. ಇವತ್ತು ಹೋಗಿ ಮಾತಾಡ್ಕೊಂಡ್ ಸರ್. ಇವತ್ತು ಹೊಸ ಕೆಲ್ಸ, ನಾಳೆಯಿಂದ ಬರ್ರಮ್ಮ ಅಂತ ಹೇಳಿದ್ದಾರೆ. ಮತ್ತೆ ಹಳೆ ನಾಳೆ ಕೆಲಸದ್ರ ಬಗ್ಗೆ ಯಾಕೆ ಬೇಜಾರು ಮಾಡ್ಕೊಳ್ತಿದೀಯಾ? ಸರ್ ನಾಳೆ ಬಗ್ಗೆ ಅಂದ್ರೆ ಹಿಂದಿ ಮಾತಾಡಕ್ ಬರಲ್ವಲ್ಲ ಸರ್, ಅಲ್ಲ, ಅದಕ್ಕೆ. ನನ್ನ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊ. ಇವತ್ತು ಹೋಗಿ ಕೇಳ್ಕೊಂಡು ಬಂದಿದ್ದೀರಿ, ನಾಳೆಯಿಂದ ಒಂದು ಕೆಲ್ಸಕ್ಕೆ ಹೋಗೋದಿದೆ ಅನ್ನೋದಾದ್ರೆ ಹಳೆ ಕೆಲಸದ ಬಗ್ಗೆ ಯಾಕೆ ಮಾತಾಡ್ತಿದೀಯಾ? ಸರ್ ಹಳೇದಂದ್ರೆ ಅಲ್ಲಿ ತುಂಬಾ ಕೆಲ್ಸಕ್ಕೆ ಹೋಗಿ ಈ ತರ ಅರ್ಧ ಕೆಲ್ಸಕ್ಕೆ ಬಿಟ್ಬಿಟ್ಟವರಲ್ಲ ಸರ್. ಹಿಂದಿ ಬೇಕು ಅನ್ನೋ ಜಾಗದಲ್ಲಿ ಯಾಕೋ ಹೋಗ್ತೀನಿ ನಿನ್ ಕೆಲ್ಸಕ್ಕೆ? ಇದು ಕರ್ನಾಟಕನೋ ಮಹಾರಾಷ್ಟ್ರನೋ ಇದು? ಸರ್ ಅಲ್ಲ ಸರ್, ಆತರ ಅಲ್ಲ. ಕೇಳಿಸ್ಕೊ, ನಿನಗೆ ಹಿಂದಿ ಬರಲ್ವಾ? ಅಲ್ಲಿ ನೀನು ಇಲ್ಲ ನಾವು ಕನ್ನಡ ಮಾತಾಡ್ತೀವಿ, ಆಯ್ತು, ಅದೊಂದು ಭಾಷಾಭಿಮಾನ. ಬಟ್ ನಿನ್ಗಲ್ಲಿ ಬರಲ್ಲ ಅಂದಾಗ ನೀನು ಬೇರೆ ಪ್ರಶ್ನೆ ಹಾಕಿ ಕೂತ್ಕೊಳ್ಳೋಕೆ ಆಗಲ್ಲ. ಬರೋ ಕಡೆ ಹೋಗ್ಬೇಕು. ಈಗ ನನಗೆ ಎಲ್ಲಿ ಯಾವ ಕೆಲಸ ನನಗೆ ಗೊತ್ತು ಅಲ್ಲಿ ನಾನು ಇರ್ಬೇಕು, ಇಲ್ಲಾಂದ್ರೆ ಭಯದಲ್ಲಿ ಕೆಲಸ ಮಾಡಬೇಕಾಗುತ್ತಲ್ವ, ಯಾವಾಗ ತೆಗಿತಾರೆ ಅಂತ. ಹೌದಲ್ಲ? ಹೌದು ಸರ್. ಈಗ ಅದಕ್ಕೇನೋ ಮಾಟ ಮಂತ್ರನೋ ಹೋಮ ಹವನನೋ ಪೂಜೆನೋ ಪುನಸ್ಕಾರನೋ ನಿಂಬೆಹಣ್ಣು ಹೊಡೆಯೋದು ಅಲ್ಲ. ಸಿಂಪಲ್ ಅದು. ಅವ್ರು ಕಲಿಯಂತೆ ಅಂದರೆ ಅವ್ರಿಗದು ಅವಶ್ಯಕತೆ ಇದೆ. ನನಗದು ಬರಲ್ಲ ಅಂದಾಗ ನಾನು ದಮ್ಮಯ್ಯ ಅನ್ನೋದು ಬೇಡ. ನನಗದು ಬರಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ. ಈಗ ಹುಡ್ಕೊಂಡಿದೆಯಲ್ವಾ? ಎಲ್ಲ ಕಡೆನೂ ಹಿಂದಿ ಬರಲಿಲ್ಲ ಅನ್ನೋ ಕಾರಣಕ್ಕೆ ತೆಗೆದಾಕ್ತಾರೆ ಅಂದರೆ ಅದು ಸುಳ್ಳು. ನೀನು ಕೆಲಸಕ್ಕೆ ಸೇರ್ಕೊಳ್ಬೇಕಾದ್ರೇನೆ ಇಲ್ಲಪ್ಪ ನನಗೆ ಇಷ್ಟಿದೆ, ನನಗಿದು ಬರುತ್ತೆ, ನನಗಿದು ಬರಲ್ಲ. ಸೇರ್ಕೊಳ್ಬೇಕಾದ್ರೆ ಇರಬೇಕಾದ ಬುದ್ಧಿವಂತಿಕೆ. ನಾನು ಸೇರ್ಕೊಳ್ಬೇಕಾದ್ರೆ ಹುಮ್ಮಸ್ಸಲ್ಲಿ ಸೇರ್ಕೊಂಬಿಟ್ಟು ಆಮೇಲೆ ಭಯದಲ್ಲಿ ಬದುಕಬೇಕಾಗುತ್ತೆ. ಹೌದಲ್ಲವಾ? ಹೌದು ಸರ್. ನೀನು ನಾಳೆಯಿಂದ ಹೋಗ್ತಿದೀಯಲ್ಲ, ಅಲ್ಲಿ ಹೇಳು, ನನಗಿದು ಬರುತ್ತೆ, ಇದು ಬರಲ್ಲ, ನನಗೆ ಇಷ್ಟು ಬರುತ್ತೆ, ಇಷ್ಟು ಬರಲ್ಲ, ಅಥವಾ ನನಗೆ ಇದು ಸಾಧ್ಯ, ಇದು ಅಸಾಧ್ಯ. ನಿನಗೆ ಮಿನಿಮಮ್ ಕೆಲಸ ಆದರೆ ಏನು ಬೇಕಾದರೂ ಮಾಡೋಣ, ಎತ್ತೋದು, ಇಳಿಸೋದು, ದೂಕೋದು, ತಳ್ಳೋದು. ಆದರೆ ಭಾಷೆ ವಿಚಾರಕ್ಕೆ ಬಂದಾಗ ಅಥವಾ ಬರೆಯೋ ವಿಚಾರ ಅಥವಾ ಎಜುಕೇಷನ್ ಸಂಬಂಧಪಟ್ಟಿದ್ದು, ನೋಡ್ರಪ್ಪ ನನಗಿಷ್ಟೇ ಬರೋದು ಅಂತ, ಏನೋ ಕೆಲಸ ಸಿಗಲಿ ಅಂತ ಅಂತ ಒಪ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ಒದ್ದಾಡೋದು ಬೇಡ. ಹೌದಲ್ಲ? ಹೌದು ಸರ್. ಈಗ ನೀನು ಇಂದಿನ ಎಡವಟ್ಟುಗಳು ಯಾಕಾದು ಅಂದರೆ, ಸೇರ್ಕೊಳ್ಬೇಕಾದ್ರೆ ಅವ್ರಿಗೇನು ಬೇಕು ಅಂತ ಅವ್ರಿಗೂ ಗೊತ್ತಿರಲ್ಲ, ನಿನಗೇನು ಅಥವಾ ಅವ್ರಿಗೇನು ಬೇಕು ಅಂತ ನಿನಗೂ ಗೊತ್ತಿರಲ್ಲ. ಏನೋ ಕೆಲಸ ಸಿಕ್ತು ಅಂತ ಸೇರ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಮಧ್ಯದಲ್ಲಿ ಎಲ್ಲೋ ಇಲ್ಲಮ್ಮ ಹಿಂದಿ ಬೇಕೇ ಬೇಕು, ಅರೆ ಆರಂಭದಲ್ಲಿ ಕೇಳಿ ತಿಳ್ಕೊಳ್ಬೇಕಲ್ಲ ಅವೆಲ್ಲ. ನೀರಿಗೆ ಇಳಿಯೋಕ್ಕಿಂತ ಮುಂಚೆ ಆಳದ ಬಗ್ಗೆ ಗೊತ್ತಿರಬೇಕು. ಅಲ್ಲಿ ಹೋಗ್ಬಿಟ್ಟು ಆಳ ಇದೆ ಸರ್, ಏನು ಮಾಡೋದು ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಿನ್ನ ಕೆಲಸದ ವಿಚಾರ ಅದು ಹೋಯ್ತು, ಅಯ್ಯೋ ಎಲ್ಲಿ ಹೋದ್ರು ನಂಗೆ ಹೆಂಗೆ ಆಗುತ್ತೆ, ಇಲ್ಲ. ನೀನು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅದು ಇಂಗ್ಲೀಷ್ ಮೀಡಿಯಮ್ಮ, ಕನ್ನಡ ಮೀಡಿಯಮ್ಮ, ಎಷ್ಟೊತ್ತಿಗೆ ಬಿಡ್ತಾರೆ, ಎಷ್ಟೊತ್ತಿಗೆ ಕಳಿಸ್ತಾರೆ, ಮೇಷ್ಟ್ರು ಹೆಂಗೆ, ಅಲ್ಲಿ ಏನೇನು ವ್ಯವಸ್ಥೆ ಇದೆ ಎಲ್ಲ ನೋಡ್ಕೊಂಡೇ ಕಳಿಸೋದಲ್ವ. ಹಾಗೆ ಒಂದು ಜಾಬ್ ಆದರೂ ಅಷ್ಟೇ. ಕೆಲಸ ಕೊಡೋನಿಗೆ 1000 ಡಿಮ್ಯಾಂಡ್ ಇರ್ತದೆ, ನಿನಗೆ ಇದು ಬರಬೇಕು ಅಂತ. ನಾವು ಇಲ್ಲ ಅದೇ ಯಾಕ್ರಿ ಬರಬೇಕು ಅಂತ ನಾವು ಕೇಳೋಕ್ಕಾಗಲ್ಲ. ನಮಗೆ ಇದೆಯಾ ಹೋಗ್ಬೇಕು, ಇಲ್ವಾ ಸುಮ್ಮನಾಗ್ಬೇಕು. ಹೌದಲ್ಲ? ಹೌದು ಸರ್. ಈಗ ನಾಳೆ ನೀನೊಂದು ಕಂಪ್ನಿ ಓಪನ್ ಮಾಡಿದ್ರು, ಇಲ್ಲಪ್ಪ ಯಾಕಂದರೆ ಕೆಲಸ ನಿನಗೆ ಕನ್ನಡ ಬರೋನೊಬ್ಬನನ್ನು, ಹಿಂದಿಲಿ ಬರೋನೊಬ್ಬನನ್ನು ಇಟ್ಕೊಂಡು 2 ಆಳ ಹತ್ರ ಸಂಬಳ ಕೊಡೋದಕ್ಕಿಂತ ಎಲ್ಲವೂ ಒಬ್ಬನೇ ಇದ್ದರೆ ಅವನಿಗೆ ದುಡ್ಡು ಮಿಕ್ಕುತ್ತೆ. ಅಂದರೆ ವ್ಯವಹಾರಸ್ಥರು ಹೇಗೆ ಮಾಡ್ತಾರೆ ಅಂದರೆ, ಒಬ್ಬನಿಂದ ಹೆಚ್ಚು ಆದಾಯ ತೆಗೆಸ್ಕೊಳ್ಳೋಕೆ ಅಥವಾ ಒಬ್ಬನಿಂದಲೇ ಹೆಚ್ಚು ಕೆಲಸ ತೆಗೆಸ್ಕೊಳ್ಳೋಕೆ ಏನು ಮಾಡಬೇಕು ಅಷ್ಟು ಮಾಡ್ತಾರೆ. ಹೌದಲ್ಲ? ಹೌದು ಸರ್. ಹಾಗಾಗಿ ನೀನು ಕೆಲಸಕ್ಕೆ ಸೇರೋ ಸಮಯದಲ್ಲೇ ನನಗಿದು ಬರುತ್ತೆ, ನನಗಿದು ಬರಲ್ಲ, ಇದ್ರ ಬಗ್ಗೆ ನೀವು ಸ್ಪಷ್ಟತೆ ಕೊಡಬೇಕು.
ಆಮೇಲೆ ಅರ್ಧದಲ್ಲಿ ಹೋಗ್ಬಿಟ್ಟು ಎಡವಟ್ಟು ಮಾಡೋದು ಬೇಡ. ಆಯಿತು, ನಾಳೆ ಹೋಗ್ಬೇಕು ಅಥವಾ ಕೇಳ್ಕೊಂಡು ಬಂದಿದ್ದೀವಿ ಅಂದ್ರಲ್ಲ, ಅಲ್ಲಿ ಮುಂಚಿನ ಎಡವಟ್ಟು ಮಾಡಬೇಡ. ಮೊದಲೇ ಹೇಳು, ಸರ್ ಹಿಂದಿ ಏನಾದರೂ ಬರಬೇಕಾ ಇಲ್ಲಿ? ಇಲ್ಲ ಹಂಗೇನಿಲ್ಲ. ಹೌದಾ, ಹಂಗಾರೆ ಸೇರ್ಕೊಳ್ತೀನಿ. ಅರ್ಥ ಆಯ್ತಲ್ಲ? ಎಸ್ ಸರ್, ಅರ್ಥ ಮೊದಲೇ ಆಯ್ತು. ಕೇಳ್ಬಿಟ್ಟು ಆಮೇಲೆ ಹೆಜ್ಜೆ. ಯಾಕಂದರೆ ಇನ್ನೊಂದು ಕೆಲಸ ನೋಡೋಣ ಬೇಕಾದರೆ. ಆದರೆ ಹುಮ್ಮಸ್ಸಲ್ಲಿ ಸೇರ್ಕೊಂಬಿಟ್ಟು ಅಲ್ಲಿ ಅರ್ಧ ಮಾಡೋದು, ಸಂಬಳ ಇಲ್ಲ ಮತ್ತು ಬಿಡೋದು, ಸುಮ್ಮನೆ ಸಮಯ ವ್ಯರ್ಥ. ಹೌದಲ್ಲ? ಹಂಗಾಗೋದು ಬೇಡ. ಸೊ ಅದನ್ನು ಬಿಟ್ಟು ಬೇರೆ ಏನೂ ಸಮಸ್ಯೆ ಇಲ್ಲ. ಹಲೋ, ಎಸ್ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನಾದರೂ ಇದೆಯೇನವಾ? ಸರ್. ಅದಾದ್ಮೇಲೆ ಸರ್, ಹಂಗೆಲ್ಲ ಆದ್ಮೇಲೆ ಕೆಲ್ಸನೇ ಆತರ ಆಗ್ಬಿಟ್ಟಿದೆ ಸರ್. ಇವಾಗ ಮನೆ ಲೀಸ್ಗೆ ಹಾಕೊಬೇಕು ಅನ್ಕೊಂಡ್ಬಿಟ್ಟಿದೀವಿ ಸರ್. ನಮ್ಗೆ ಅಂತ ಒಂದ್ ಮನೆ ಬೇಕಲ್ವಾ ಸರ್? ಬೆಂಗಳೂರು ಕಡೆ ಒಂದ್ ಮನೆ ಬೇಕು ಅಂತ ಅನ್ಕೊಂಡ್ಬಿಟ್ಟಿದೀವಿ ಮನೆ ಬೇಕು ಅಂದ್ರೆ ಬಾಡಿಗೆಗ? ಸರ್. ಮನೆ ಬಾಡಿಗೆ ಅಂತಲ್ಲ, ಮನೆ ಲೀಸ್ಗೆ ಬೇಕು ಅಂತ. ಭೋಗ್ಯ, ಭೋಗ್ಯಕ್ಕೆ ಅಂತ ಕರೀತಾರೆ. ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಭೋಗ್ಯಕ್ಕೆ. ಭೋಗ್ಯಕ್ಕೆ. ಹಾ, ಓಕೆ. ಬಾಡಿಗೆ ಬೇರೆ, ಭೋಗ್ಯಕ್ಕೆ ಬೇರೆ. ಹೌದಲ್ಲ? ಹೌದು ಸರ್. ಅಂದ್ರೆ ಲೀಸ್ ಅಂದ್ರೆ ಭೋಗ್ಯಕ್ಕೆ ಹಾಕ್ಸೋದು, ಅಥವಾ ಅಂದ್ರೆ ಮೊದಲೇ ಒಂದು 5 ಲಕ್ಷ ಕೊಟ್ಟು ಸೇರ್ಕೊಳ್ಳೋದು ಒಳಗಡಿಕೆ. ಹ್ಮ್ ಸರ್. ಅಂದ್ರೆ ಅಷ್ಟು ವ್ಯವಸ್ಥೆ ಇಟ್ಕೊಂಡಿದ್ದೀರಾ? ಸರ್ ಅಂದ್ರೆ ಇವಾಗ ರಿಜಿಸ್ಟರ್ ಮ್ಯಾರೇಜ್ ಆಗಿದೆಯಲ್ಲ ಸರ್, ಅದರಿಂದ ಏನೋ ದುಡ್ಡು ಬರುತ್ತೆ ಅಂತ ಹೇಳಿದಾರೆ ಸರ್. 3 ಲಕ್ಷ ಬರುತ್ತೆ ಅಂತ ಹೇಳಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಯಾಕೆ ಸರ್? ಅದ್ರ ದುಡ್ಡು ಬರುತ್ತಂತೆ. ಅಲ್ಲ, ನೀವು ಅರೇಂಜ್ ಮ್ಯಾರೇಜ್ ಆಗಿದ್ರಿ, ಹೌದಲ್ಲ ಸರ್? ಹೌದು ಆ ನಡುವೆ ಇದೇನಿದು ರಿಜಿಸ್ಟರ್ ಮ್ಯಾರೇಜ್? ಇದೇನಿದು ಸರ್? ಅಂದ್ರೆ ಅದು ಅರೇಂಜ್ ಮ್ಯಾರೇಜ್ ಆಗಿರೋದು. ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ ಅದೇನೋ ದುಡ್ಡು ಬರುತ್ತಂತೆ ಸರ್, ಗೌರ್ಮೆಂಟ್ ಕಡೆಯಿಂದ. ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬರುತ್ತಂತೆ 3 ಲಕ್ಷ. ಅದಾದ್ಮೇಲೆ ಒಂದ್ 2 ಲಕ್ಷ ನಾವೇ ಸ್ವಂತ ದುಡ್ದುಬಿಟ್ಟು ಮನೆ ಲೀಸ್ಗೆ ಹಾಕೋಣ ಅನ್ಕೊಂಡಿದ್ವಿ. ಅಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ ದುಡ್ಡು ಬರುತ್ತೆ ಅಂತ? ಓಕೆ ಓಕೆ ಓಕೆ, ಅದೇ ಸರ್, ಅದೇ ಸರ್. ಈಗ ನಿಮ್ಮ ತಂದೆಯವ್ರಿಗೆ ಮದುವೆ ಮಾಡ್ಬೇಕಾದ್ರೆ ಈ ಸ್ಕೀಮ್ ಗೊತ್ತಿತ್ತೋ ಹೆಂಗೆ ಸರ್? ನಿಮ್ಮ ತಂದೆಯವ್ರಿಗೆ ಮದುವೆ ಮಾಡ್ಬೇಕಾದ್ರೆ ಇದು ಗೊತ್ತಿತ್ತಾ? ಸರ್ ಗೊತ್ತಿತ್ತು ಸರ್. ಅದಕ್ಕೆ ಮದುವೆ ಮಾಡ್ಬಿಟ್ರ ಏನು? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯೋ ಇಲ್ವೋ? ಸ್ಪಷ್ಟವಾಗಿ ಹೇಳಿ, ಇಲ್ಲಾಂದ್ರೆ ಕಟ್ ಮಾಡ್ತೀನಿ ನಾನು. ಸರ್ ಕೇಳಿಸ್ತಿದೆ, ಕೇಳಿಸ್ತಿದೆ. ಯಾಕೆ ಮತ್ತೆ ಸರ್ ಸರ್ ಅಂತೀಯ? ನಾನು ಒಂದ್ಸತಿ ಹೇಳಿದ್ ಸರಿಯಾಗಿ ಕೇಳಿಸ್ಕೋ. ಹಲೋ, ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ, ಹೇಳಿ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ 3 ಲಕ್ಷ ಕೊಡ್ತಾರೆ ಅಂತ ನಿಮ್ಮ ಅಪ್ಪನಿಗೆ ಗೊತ್ತಿದ್ದ ಕಾರಣಕ್ಕೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿದ್ರ ಹೆಂಗೆ ಅಂತ? ಸರ್ ನಮ್ಮ ಅಪ್ಪಂಗೆ ಅಷ್ಟೊಂದು ಗೊತ್ತಾಗಲ್ಲ ಸರ್. ಅಲ್ಲ, ಸಾರಿ, ಯಾರು ನೋಡಿ ಮದುವೆ ಮಾಡಿದ್ರಲ್ಲ ಅವ್ರು ಇದೇ ಕಾರಣಕ್ಕೆ ಏನಾದ್ರು ಮಾಡಿದ್ರ ಅಂತ? ಸರ್ ಇದೇ ಕಾರಣಕ್ಕೆ ಅಂತ ಮಾಡ್ಲಿಲ್ಲ, ಇವ್ರು ಚೆನ್ನಾಗಿರ್ಲಿ ಅಂತ ಮಾಡೋರೆ ಸರ್ ಮದ್ವೆ. ನಾವ್ ಇದಕ್ಕೋಸ್ಕರ ಅಂತ ಮದ್ವೆ ಆಗಿಲ್ಲ ಸರ್. ಬಟ್ ಈ 3 ಲಕ್ಷ ಬರುತ್ತೆ ಅನ್ನೋ ವಿಚಾರವಾಗಿ ಏನ್ ಪ್ರಯತ್ನ ಮಾಡಿದ್ದೀರಿ ನೀವು? ಸರ್ 3 ಲಕ್ಷ ಅಂದ್ರೆ ನಾವು ಮನೆ ಲೀಸ್ಗೆ ಹಾಕಬೇಕು ಅಂತ ಅಷ್ಟೇ ಸರ್. ಮನೆ ಲೀಸ್ ನೀನ್ ಆದ್ಮೇಲೆ ಏನಾದ್ರು ಮಾಡ್ಕೋ. ಬಟ್ ಏನ್ ಅರ್ಜಿ ಬರ್ಕೊಟ್ಟಿದ್ದೀರಾ ಅಥವಾ ಏನ್ ಅಪ್ಲಿಕೇಶನ್ ಹಾಕಿದ್ದೀರಾ, ಏನ್ ಮಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂಗೆ? ಸರ್ ಅಪ್ಲಿಕೇಶನ್ ಹಾಕಿದೀವಿ, ಈ ತರ ಮದ್ವೆ ಆಗಿದೀವಿ ನಾವು ಅಂತ ಅಪ್ಲಿಕೇಶನ್ ಹಾಕಿ ಮದ್ವೆ ಆ ತರ ಮಾಡಿಸ್ಕೊಂಡೆ ಈ ತರ ದುಡ್ಡು ಬರ್ತಾರದು. ಬಟ್ ಆ 3 ಲಕ್ಷ ಬಂದಾಗ ನಿಮ್ಮ ಅತ್ತೆ ಬಂದು ಇಲ್ಲ ನನಗೆ ಬೇಕು ಅಂದ್ರೆ ಏನ್ ಮಾಡ್ತೀಯ? ಸರ್ ಮನೆ ಲೀಸ್ ನಿನ್ನ ಕತೆ ಸಾವಿರನವ, ನಿನ್ನ ಅತ್ತೆ ಕೇಳ್ತಾಳೆ, ಏನ್ ಮಾಡ್ತೀಯ? ಸರ್ ನಮ್ಮ ಅತ್ತೆ ಬಂದು ಕೇಳಿದ್ರೆ ಏನ್ ಹೇಳೋದು ಹೇಳಿ ಸರ್ ನೀವೇ. ನಾನೇನು ಹೇಳಿ? ಕೇಳ್ತಾಳೆ ಅಂದ್ಕೋ, ಏನು ಹೇಳ್ತೀಯ? ಆಯ್ತವಾ, ನಿಂಗೂ ತಗೊಂಡೋಗವ, ನಾವು ಬಾಡಿಗೆ ಮನೇಲಿ ಇರ್ತೀವಿ ನೋಡುವ. ಹಂಗಂತ ಹೇಳಲ್ಲ ಸರ್, ನಮ್ಮ ಅತ್ತೆ ಬಂದ್ರೆ. ಸಂಸಾರದಲ್ಲಿ ಇನ್ನು ಪೀಚು ನೀನು, ನಿನ್ಗೆ ಅಲ್ಲಿ ಇನ್ನೂ ಏನು ಹಾಳಾಗಲ್ಲ ಗೊತ್ತೇ ಇಲ್ಲ ಸರ್. ಹೌದು, ಅರ್ಥ ಆಯ್ತಲ್ಲ? ಮೊದಲು ಈ ಮಕ್ಕಳು ಬುದ್ಧಿ ಬಿಟ್ಬಿಟ್ಟು ಸ್ವಲ್ಪ ಸೀರಿಯಸ್ ಯೋಚನೆ ಮಾಡೋದು ಕಲಿ. ಅರ್ಥ ಆಯ್ತಲ್ಲ? ಈ ಸ್ಕೀಮ್ಗಳು ನಂಬ್ಕೊಂಡು ನೀವು ಜೀವನ ಮಾಡಬೇಡ. ಏನು ಬರುತ್ತೋ ಅದು ಬರ್ಲಿ, ಬರುತ್ತೋ ಹೋಗುತ್ತೋ, ಇನ್ನು ಅದು ತಗೊಂಡು ನಿಮ್ ಕೈಗೆ ಸೇರೋ ಅಷ್ಟರಲ್ಲಿ ಎಷ್ಟು ಬರುತ್ತೋ ಗೊತ್ತಿಲ್ಲ. ಅವುಗಳು ನಂಬ್ಕೊಂಡು ಇನ್ನು ಮಾಡಬೇಡ. ಇನ್ನೂ ಒಂದು ವರ್ಷ ಬಾಡಿಗೆ ಮೇಲೆ ಇದ್ರೂ ಪರವಾಗಿಲ್ಲ, ಒಂದು ಸರಿಯಾದ ಕೆಲಸ ಹುಡುಕು. ನಿನ್ನ ಗಂಡನೂ ಒಂದು ಕೆಲಸಕ್ಕೆ ಹೋಗ್ತಾ ನೀವಿಬ್ಬರು ತಿಂಗಳ ಕೊನೆಯಲ್ಲಿ ಎಷ್ಟು ಬರುತ್ತೆ ಅಷ್ಟು ಮನೆ ಖರ್ಚೆಷ್ಟು, ನಿಮ್ಮ ಖರ್ಚೆಷ್ಟು, ಕೂಡಿಡೋದೆಷ್ಟು, ಕೂಡಿಡ್ತಾ ಇರೋದು ಯಾಕೆ, ಸೈಡ್ ತಗೊಳಕ, ಭೋಗ್ಯಕ್ಕೆ ಹಾಕ್ಸ್ಕೊಳಕ, ಏನು ಅಂದರೆ ಈ 3 ಲಕ್ಷ ಬರೋದು ಇದು ಬೇಡ. ಬಟ್ ನಿಮ್ಮ ಗಂಡ ಹೆಂಡತಿ ನಡುವೆ ಪರಸ್ಪರ ಒಂದು ಎಲ್ಲಿವರೆಗೂ
ಹೊಂದಾಣಿಕೆ ಇರುತ್ತೆ. ಮತ್ತು ₹1 ನಿನ್ನ ಗಂಡ ಹೊರಗಡೆ ಒಂದು ಜ್ಯೂಸ್ ಕುಡಿದ್ರು, ಅಯ್ಯೋ ಒಂದು ₹10 ಜ್ಯೂಸ್ ಕುಡಿದೆ ಕಣೆ ಹೊರಗಡೆ ಅಂತ ನಿನಗೆ ಹೇಳಬೇಕು. ನೀನೆಲ್ಲ ಹೊರಗಡೆ ಒಂದು ಚಿಕ್ಕ ಚಪ್ಪಲಿ ತಗೊಂಡ್ರು, ಇಲ್ಲ ರೀ ಒಂದು ಚಪ್ಪಲಿ ಕಿತ್ತೋಗಿದ್ದು ಚಪ್ಪಲಿ ತಗೊಂಡೆ ಅಂದರೆ, ನೀವು ಈ ಹಂತದಿಂದ ಮೇಲಕ್ಕೆ ಬರಬೇಕಾದ್ರೆ ₹1 ನೀವು ಲೆಕ್ಕ ಇಡಬೇಕು ಮತ್ತು ನಿಮ್ಮಿಬ್ಬರಿಗೂ ಅದು ಗೊತ್ತಿರಬೇಕು. ಓಕೆ ಓಕೆ ಸರ್. ಹೌದು ರೀ, ನಾನು ಇದನ್ನು ಅಂದರೆ ಈ ಮಡಿಕೆ ತುಂಬ ನೀರಿಟ್ಟಿದ್ದೀಯ, ದೊಡ್ಡ ಮಡಿಕೆ, ಆ ಮಡಿಕೆ ತುಂಬ ನೀರಿಟ್ಟಿದ್ದೀಯಲ್ಲ, ಆ ಮಡಕೆಯ ಅಡಿಯಲ್ಲಿ ಒಂದು ಸಣ್ಣ ತೂತು ಮಾಡು. ಸಣ್ಣ ತೂತು, ಅಯ್ಯೋ ಸಣ್ಣ ತೂತು ಸರ್, ಒಂದು ಸ್ವಲ್ಪ ಇಷ್ಟೇಷ್ಟು ನೀರು ಹೋಯ್ತವೆ ಸರ್, ಏನು ತೊಂದರೆ ಇಲ್ಲ, ಅಷ್ಟೇಷ್ಟು ಹೋಯ್ತವೆ ಅಂತ ನೀನು ಬೆಳಗ್ಗೆ ತುಂಬಿಟ್ಬಿಟ್ಟು ಆ ಸಣ್ಣ ತೂತ ಇರೋ ಆ ಅರ್ಬಿ ಅಥವಾ ಆ ಮಡಕೆಗೆ ನೀರು ತುಂಬಿಟ್ಬಿಟ್ಟು ಸಂಜೆ ಬರೋ ಅಷ್ಟೊತ್ತಿಗೆ ಸಣ್ಣ ತೂತಲ್ಲಿ ಇಷ್ಟಿಷ್ಟೇ ನೀರು ಹೋದ್ರೂ ಸಂಜೆ ಅಷ್ಟೊತ್ತಿಗೆ ಎಲ್ಲ ಖಾಲಿಯಾಗಿರ್ತದೆ. ಎಸ್ ಸರ್. ಹಂಗೆ ಅಲ್ಲಿ ₹1, ಅಯ್ಯೋ ಬಿಡು ಇದೇನು ₹1 ಅಲ್ವಾ, ಅಯ್ಯೋ ಬಿಡು ಇದೇನು ₹5 ಅಲ್ವಾ, ಹಿಂಗೆ ಅಲ್ಲಿ ಹಿಂಗೆ ಹೋಗಿ ದೊಡ್ಡ ದೊಡ್ಡ ಹಣವೇ ಖರ್ಚಾಗ್ಬಿಟ್ಟಿರ್ತವೆ, ಗೊತ್ತೇ ಆಗಿರಲ್ಲ. ಹೌದು ಸರ್. ಹೌದಲ್ಲ? ಹಾಗಾಗಿ ಈ ಹಂತದಿಂದ ಇಷ್ಟೆಲ್ಲ ಕಷ್ಟದಲ್ಲಿರೋ ನೀವು ಗಂಡ ಹೆಂಡತಿ ಈ ಹಂತದಿಂದ ಮೇಲಕ್ಕೆ ಬರಬೇಕಂದ್ರೆ ₹1 ಖರ್ಚು ಮಾಡಿ, ಅನುಭವಿಸಿ, ಖುಷಿ ಪಡಿ, ತಿನ್ನಿ, ಊಟ ಮಾಡಿ, ಚೆನ್ನಾಗಿ ಖುಷಿಯಾಗಿರಿ. ಆದರೆ ಭೋಗ್ಯಕ್ಕೆ ಹಾಕಿಸ್ಕೊಳ್ಬೇಕು ಅನ್ನೋ ನಿನ್ನ ಆಸೆ ಇದೆಯಲ್ಲವ, ಅದು ಈಡೇರಲಿ. ಆ ಈಡೇರಬೇಕಂದ್ರೆ ನಿನ್ನ ರಿಜಿಸ್ಟ್ರ್ ಮ್ಯಾರೇಜ್ ಆಗಿರೋ ಹಣ ಬರಲಿ, ಅದು ನಿನಗೆ ಉಪಯೋಗ ಆಗಲಿ. ಆದರೆ ನಿನ್ನ ಗಂಡನೊಂದಿಗೆ ನಿನ್ನ ಅತ್ತೆ ಯಾಕೆ ಹೊರಗಡೆ ಹೋದ್ರು ಅಡುಗೆ ಸರಿ ಬರಲ್ಲ, ನೀನು ಹಠಕ್ಕೆ ಬರಬೇಕು. ಹೌದಲ್ವ? ಅತ್ತೆ ಹಂಗೆ ಹೋದ್ರಲ್ವ, ಆ ಹಠಕ್ಕೋಸ್ಕರ ನಾನು ಚೆನ್ನಾಗಿ ಅಡುಗೆ ಕಲಿತೀನಿ, ಮತ್ತು ನನ್ನ ಅತ್ತೆ ಬಂದು ಇಲ್ಲೇ ಊಟ ಮಾಡಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಅನ್ಬೇಕು. ಯಾಕಂದರೆ ಅತ್ತೆ ಹೊರಗಡೆ ಹೋಗಿರೋರನ್ನ ಜುಟ್ಟಿಟ್ಕೊಂಡು ಎಳ್ಕೊಂಬರೋಕ್ಕಾಗಲ್ಲ. ಸರ್ ಆಗಲ್ಲ. ಆ ಅತ್ತೆ ಯಾವ ಕಾರಣವನ್ನು ಕೊಟ್ಟು ಹೋದ್ರಲ್ಲ ಅದು ನೀನು ಸುಳ್ಳು ಮಾಡಬೇಕು. ಓಹ್ ನನಗೆ ಮನೆ ಕ್ಲೀನಾಗಿ ಇಟ್ಕೊಳ್ಳೋಕೆ ಬರಲ್ಲ, ಅಥವಾ ನನಗೆ ಸಂಸಾರ ಮಾಡೋಕ್ಕೆ ಬರಲ್ಲ, ಅಥವಾ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಏನೋ ಕಾರಣ ಕೊಟ್ಟು ಹೋದ್ರಲ್ವ ಅತ್ತೆ, ಆಯಿತು ನಾನು ಅದನ್ನು ಮಾಡಿ ತೋರಿಸ್ತೀನಿ ಅಂತ ನಿನಗೆ ಹಠ ಬರಬೇಕು. ಅದು ಅತ್ತೆಯ ಮೇಲಿನ ದ್ವೇಷ ಅಲ್ಲ, ಅವರು ಹಂಗೆ ಹೋಗಿದ್ದಕ್ಕೆ ನಿನಗೆ ಹಠ ಬರಬೇಕು. ಈ ಮೂಲಕ ನೀನು ಸಂಸಾರವನ್ನು, ಸಂಬಂಧಗಳನ್ನು ಉಳಿಸ್ಕೊಳ್ತೀಯ. ಅತ್ತೆ ವಿಚಾರದಲ್ಲಿ ನನಗೆ ಬಹಳ ಇಷ್ಟವಾಗಿದ್ದೆ ಏನಂದ್ರವ್ವ, ನೀನು ನಾನು ಅತ್ತೆ ನೋಡ್ಕೊಳ್ಬೇಕು ಅಂತ ಕಣ್ಣೀರು ಹಾಕಿದೆ. ಯಾರು ಆಗ್ತಾರವ್ವ ಈ ಕಾಲದಲ್ಲಿ? ಸರ್ ಯಾರು ಆಗಲ್ಲ. ನಾನು ಹೇಳ್ತಿರೋದು, ಅತ್ತೆ ಇದ್ದರೆ ಅಥವಾ ನಿಮ್ಮಮ್ಮ ಇದ್ದರೆ ನಾನು ನಿಮ್ಮ ಮನೆಗೆ ಬರಲ್ಲ ಅನ್ನೋ ಕಾಲದಲ್ಲಿ ನೀನು ನಮ್ಮ ಅತ್ತೆಯನ್ನು ನೋಡ್ಕೊಳ್ಬೇಕು ನಾನು ಅಂತ ಕಣ್ಣೀರು ಹಾಕದಲ್ಲ, ಅದು ನಿನ್ನ ದೊಡ್ಡತನ. ನಿನಗೆ ಭಗವಂತ ಒಳ್ಳೆಯ ಹೃದಯ ಕೊಟ್ಟಿದ್ದಾನೆ. ಬಟ್ ಏನಂದರೆ ಯಾವಾಗಲಾದರೂ ಅರ್ಥ ಮಾಡ್ಕೊ, ಒಂದು ಕೆಲಸಕ್ಕೆ ಸೇರುವ ಮುನ್ನ ಆ ಕೆಲಸದ ಬಗ್ಗೆ ಗೊತ್ತಿರಬೇಕು. ಹಾಗೆ ಸಂಸಾರಕ್ಕೆ ಕಾಲಿಡುವ ಮುನ್ನ, ಮದುವೆ ಒಳಗಡೆ ಬರುವ ಮುನ್ನ ಅದರದೇ ಆದ ಕೆಲವು ಗೊತ್ತಿರಲೇಬೇಕಾದ ಕೆಲವು ವಿಚಾರಗಳಿದ್ದಾವೆ. ಗೊತ್ತಿಲ್ಲದೆ ಬಂದರೆ ಹಿಂಗೆ ಎಡವಟ್ಟಾಗುತ್ತೆ. ಅದಕ್ಕೆ ನಾನು ಪ್ರತಿ ಸಾರಿ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ ಹೆಣ್ಣು ಮಕ್ಕಳಿಗೆ, ನೋಡ್ರವ್ವ ನೀವು BCom ಓದಿ, BA ಓದಿ, ಡಿಗ್ರಿ ತಗೊಳ್ಳಿ, ಏನಾರ ಮಾಡಿ, ಗಂಡನ ಮನೇಲಿ ನೀವು ಏನಾದರೂ ಆದರೂ ಗಂಡನ ಮನೇಲಿ ಹೋಗಿ ಅಡುಗೆ ಮಾಡಲೇಬೇಕಲ್ಲ. ಅಯ್ಯೋ ನಾನು ದೊಡ್ಡದು ಓದಿದ್ದೀನಿ ಅಂದ್ಕೊಂಡು ನೀವು ಅಡುಗೆ ಕಲ್ದೇನೆ, ಪಾತ್ರೆ ತೊಳೆಯೋಕೆ ಬರ್ದೇನೆ, ಬಟ್ಟೆ ಒಗೆಯೋಕೆ ಬರ್ದೇನೆ, ಮನೆ ಕ್ಲೀನಾಗಿ ಇಟ್ಕೊಳ್ಳೋಕೆ ಬರ್ದೇನೆ, ಇಲ್ಲ ನಮ್ಮ ಮನೇಲಿ ಹಂಗೆ ಬೆಳೆಸಿಲ್ಲ ಅಂತ ಹೋದ್ರೆ ಅಲ್ಲ ಅತ್ತೆ ಆದವಳ ಜೊತೆ ಉಗಿಸ್ಕೊಂಡು ಜಗಳ ಆಡ್ಕೊಂಡು ಸಂಸಾರ ಬೀದಿಗೆ ಬರುತ್ತೆ. ಹಾಗಾಗಿ ಹೌದವ, ನಿಂದೇನು ತಪ್ಪಿದೆ ಅಂತ ನಾನು ಅಲ್ಲಿ ಹೇಳ್ತಿಲ್ಲ. ಬಟ್ ಅತ್ತೆ ಆದವಳು ಸೊಸೆಯಿಂದ ಅದನ್ನು ನಿರೀಕ್ಷೆ ಮಾಡ್ತಾಳೆ, ಅಡುಗೆ ಚೆನ್ನಾಗಿ ಮಾಡಿ ಬಡಿಸ್ಬೇಕು, ಮನೆ ಕ್ಲೀನಾಗಿ ಇಟ್ಕೊಳ್ಳು. ಈಗ ನಾಳೆ ನೀನು ಅತ್ತೆ ಆದರೂ ನೀನು ಅದನ್ನೇ ಮಾಡ್ತೀಯ. ಹಾಗಾಗಿ ನಾಳೆಯಿಂದ ಏನು ಕೆಲಸಕ್ಕೆ ಹೋಗ್ತಾ ಇದೆಯಾ ಅಥವಾ ಎಲ್ಲೂ ಹೋಗ್ತಾ ಇದೆಯಾ, ಅಲ್ಲಿ ನಿನಗೆ ಈ ಹಿಂದೆ ಆದಂತೆ ಏನೂ ವಿಘ್ನ ಬರದೆ ಎಲ್ಲವೂ ಚೆನ್ನಾಗಾಗುವಂತಾಗಲಿ. ಇಲ್ಲಿ ಬಹಳ ಮುಖ್ಯವಾಗಿರೋದು, ನಿನ್ನ ಗಂಡನನ್ನು ನೀನು ವಿಶ್ವಾಸಕ್ಕೆ ಇಟ್ಕೊಳ್ಬೇಕು. ನೀವಿಬ್ಬರು ಇಲ್ಲಿವರೆಗೂ ಚೆನ್ನಾಗಿರ್ತೀರೋ, ಹೊರಗಡೆ ಏನು ಕಷ್ಟ ಬಂದರೂ ನೀವಿಬ್ಬರು ಎದುರಿಸ್ಬೋದು. ಈಗ ನೋಡಿ, ಹಿಂದಿ ಬರಲ್ಲ ಅನ್ನೋ ಕಾರಣಕ್ಕೆ ಯಾಕೋ ಅಲ್ಲಿ ಕೆಲಸದಿಂದ ತೆಗೀರ್ತಾರೆ ಅನ್ನೋ ಭಯ ಶುರುವಾಯಿತು. ಏನೋ ಒಂದು ಹಂತಕ್ಕೆ ದುಃಖ ಆಯಿತು. ಆವಾಗ ಗಂಡನಾದವನು, ನೀನು ಹಣೆ ಬರವೇ ಎಷ್ಟು, ನೀನು ದರಿದ್ರಳು, ಎಲ್ಲಿ ಹೋದರೂ ನಿನಗೆ ಕೆಲಸ ಹುಟ್ಟಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಬೈದು ಬಿಟ್ಟಿದ್ರೆ ನಿನಗೆ ದುಃಖ ಎಷ್ಟಾಗ್ತಿತ್ತು. ಬಟ್ ನಿನ್ನ ಗಂಡ ಹಂಗೆ ಮಾಡಿಲ್ಲ. ಬಾ ಇನ್ನೊಂದು ಕೆಲಸ ನೋಡೋಣ ಅಂತ ಹೋಗಿ ನೋಡ್ಕೊಂಡು ಬಂದಿದ್ದೀರಾ. ಅಂದರೆ
ಇಂಥದ್ದೇನೋ ನಿನಗೆ ಕೆಲಸದ ಜಾಗದಲ್ಲಿ ಕಷ್ಟಗಳು, ದುಃಖಗಳು, ಸೋಲುಗಳು, ನಿರಾಸೆಗಳು ಅಥವಾ ಕೆಲಸದಿಂದ ತೆಗೆದಿದ್ದು ಇಂಥದ್ದೇನೋ ಬಂದಾಗ ಪರವಾಗಿಲ್ಲ ಬಿಡೆ, ಇನ್ನೊಂದು ಕೆಲಸ ನೋಡ್ಕೊಳ್ಳೋ ಗಂಡನಿಂದ ಆ ಮಾತು ಬಂದುಬಿಟ್ರೆ ನಿನಗೆ ದುಃಖವೇ ಇಲ್ಲ. ಹೌದು ಸರ್. ಅದನ್ನು ಬಿಟ್ಟು ನೀನು ದರಿದ್ರ, ನೀನು ಎಲ್ಲಿಗೋದ್ರೂ ಅದೇ ಬಾಳು ಬಾ, ₹1 ದುಡಿಯೋ ಯೋಗ್ಯತೆ ಇಲ್ಲ ಅಂದರೆ ಆತ ತುಂಬ ಚುಚ್ಚು ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ರೆ ನಿನಗೆ ತುಂಬ ನೋವಾಗ್ತಿತ್ತು. ಹೌದು ಸರ್. ಗಂಡ ಹಾಗೆ ನಿನ್ನ ಜೊತೆ ಎಲ್ಲ ನಿನ್ನ ಸೋಲುಗಳಲ್ಲಿ ನಿನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂದರೆ ಆತನ ಜೊತೆ ಭಾಳ ಪ್ರೀತಿಯಿಂದ, ಗೌರವದಿಂದ, ಹೊಂದಾಣಿಕೆಯಿಂದ ಆಪ್ತವಾಗಿರಬೇಕು. ಅಯ್ಯೋ ನನ್ನ ಹೆಂಡತಿ ದುಡ್ಡಿಗಿಂತ ನನ್ನ ಹೆಂಡತಿ ಗೌರವ, ನನ್ನ ಹೆಂಡತಿ ಮುಖ್ಯನಪ್ಪ ನನಗೆ ಅಂತ ಆತನಿಗನ್ನಿಸಿ ಆತ ನಿನ್ನ ಪರ ನಿಲ್ಲಬೇಕು ಅಂದರೆ ನೀನು ಆತನಿಗೆ ನಿಯತ್ತಿನಿಂದ ಇರಬೇಕು. ಸರ್ ಆಯ್ತು ಸರ್, ಇರ್ತೀನಿ ಸರ್. ಅಷ್ಟು ಮಾಡ್ತಾ ಹೋಗು. ನಿನ್ನ ಅತ್ತೆಯ ವಿಚಾರದಲ್ಲಿ ನಿನಗೆ ಆಸೆ ಇದೆ ಪಾಪ ನೀವು ಅವ್ರ ಸೇವೆ ಮಾಡಬೇಕು ಅಂತ, ಬಟ್ ಆಕೆಯ ಹೃದಯದಲ್ಲಿ ಏನೋ ಇನ್ನೂ ನೋವಿರ್ಬೋದು, ಇನ್ನೂ ನಿನ್ನ ಬಗ್ಗೆ ಏನೋ ಅಸಮಾಧಾನ ಇರ್ಬೋದು. ಎಲ್ಲ ಸರಿ ಹೋಗುತ್ತೆ, ಆಕೆನೇ ಬರ್ತಾರೆ. ಬಟ್ ಯಾವಾಗೆಲ್ಲ ಹೋಗಿ ನೋಡ್ಕೊಂಡು ಬರೋಕ್ಕಾಗುತ್ತೆ? ನಿಮ್ಮ ಗಂಡನಿಗೆ ಹೇಳಿ, ಎಂದ್ರಿ ನಿಮ್ಮ ಅಮ್ಮನಿಗೆ ಇಂಥದ್ದೊಂದು ಸೀರೆ ಕೊಡಿಸ್ತೀರಿ, ಎಂದ್ರಿ ನಿಮ್ಮ ಅಮ್ಮನಿಗೆ ಒಂಚೂರು ಇಂಥದ್ದೇನೋ ಕೊಡು. ನೀವು ಮಾಡೋಕ್ಕಾಗದೇ ಇರ್ಬೋದು, ಗಂಡನ ಮೂಲಕ ಹೇಳಿ ಒಂಚೂರು ಮಾಡಿಸಿದ್ರೆ ನಿಮ್ಮ ಋಣ ತೀರಿಸ್ಕೊಂಡಂಗೆ ಅದು. ಎಸ್ ಸರ್. ಅಲ್ವಾ? ಅಷ್ಟು ಮಾಡು. ನಿನ್ನ ತಾಯಿ ಮನೆಯವ್ರ ಜೊತೆನೂ ಸಾಧ್ಯವಾದರೆ, ಅಥವಾ ನಿಮ್ಮ ತಂದೆ ನಿಮ್ಮ ಸಾಕಿದ್ರಲ್ಲ ಪಾಪ ಎಷ್ಟು ಚೆನ್ನಾಗಿ. ಹೌದು ಸರ್. ಇನ್ನೂ ಇದಾರಾ ಸರ್? ಇನ್ನ ಅಪ್ಪ ಅಮ್ಮ ಇದಾರೆ ಸರ್, ಮಾತಾಡ್ತಾರೆ ಡೈಲಿ. ಅಪ್ಪ ಅಮ್ಮ ಫೋನ್ ಮಾಡ್ತಾರೆ, ಹೆಂಗಿದ್ಯಮ್ಮ ಅಂತ ಕೇಳ್ತಾರೆ ಸರ್. ಈಗ ಆಲ್ರೆಡಿ ನಿಮಗೆ ಮದುವೆ ಆಗಿ 1.5 ವರ್ಷ ಆಯಿತು. ಎಸ್ ಸರ್ ಆಯ್ತು. ಎಷ್ಟು ಮಕ್ಕಳು? ಸರ್ ಮಕ್ಕಳು ಇಲ್ಲ ಸರ್, ಅದೇ ಫಸ್ಟ್ನೇ ಮಗುನ ಹಿಂಗೆ ಆಗೋಯ್ತು ಸರ್. ಈಶ್ವರ, ಆಯಿತು. ಆ ಥರ ಸಮಸ್ಯೆ ಆಯಿತು ಪಾಪ, ಅದು ಕೈಗೆ ಸಿಗಲಿಲ್ಲ ಸರ್. ಸಿಗ್ಲಿಲ್ಲ ಸರ್. ಎಷ್ಟು ಸರ್, ಅದಕ್ಕೋಸ್ಕರ ನೀ ಎಷ್ಟು ಕಷ್ಟ ಬಿದ್ದಿದ್ದೀವಿ ಗೊತ್ತಾ ಸರ್. ಅದು ಆಪರೇಷನ್ ಆದ್ಮೇಲೆ ಸರ್ ನನ್ನ ಕೈಲಿ ಆಗ್ತಾನೆ ಇರ್ಲಿಲ್ಲ ಸರ್. ಏನಕ್ಕನ ಆಯ್ತೋ ಹಿಂಗಾಯ್ತೋ ಅನ್ಕೊಂಡು ನಿಜವಾಗ್ಲೂ ಸರ್ ಎಷ್ಟು ಬೇಜಾರಾಯ್ತು ಗೊತ್ತಾ ಸರ್. ಫಸ್ಟ್ನೇ ಮಗುನ ಹಿಂಗ ಆಯ್ತಲ್ಲ, ಯಾಕಪ್ಪ ದೇವ್ರ ಅನ್ಕೊಂಡ ಬೇಡ್ಕೊಂಡ ಸರ್. ಅರ್ಕೆ ಎಲ್ಲ ಕಟ್ಕೊಂಡಿದ್ದ ಸರ್ ದೇವ್ರೆಲ್ಲ, ನಮ್ಮ ಮಂದಿಯವ್ರ ಹತ್ರ ಎಲ್ಲ ಅರ್ಕೆ ಕಟ್ಕೊಂಡಿದ್ದ ಸರ್. ಇರ್ಲವಾ ಒಂದಕ್ಕೂ ಯಾವುದೋ ಹಂತದಲ್ಲಿ ಈಗ ಆರೋಗ್ಯವಂತ ಮಗು ಇರೋದು ಬಹಳ ಮುಖ್ಯ ಅಲ್ವನವ? ಹೌದು ಸರ್. ಆರೋಗ್ಯ ಏನೋ ಸಮಸ್ಯೆ ಇರೋ ಒಂದು ಮಗುವಿನ ಮೇಲಿನ ದೂಷಣೆ ಅಲ್ಲ, ಬಟ್ ನೀವು ಜೀವನ ಪೂರ್ತಿ ಅದನ್ನು ನೋಡ್ಕೊಳ್ಬೇಕು ಅಂದಾಗ ನಿಮಗೂ ಕಷ್ಟ ಆಗಬಾರ್ದಲ್ವಾ? ಎಸ್ ಸರ್. ಭಗವಂತ ಅದಕ್ಕೆ ಏನೋ ಒಂದು ದಾರಿ ಮಾಡಿದ್ದಾನೆ. ಅದು ಬಂದ ತಕ್ಷಣ ಅದು ಆ ಜೀವ ಹೊರಟೋಗಿದೆ ಅಥವಾ ಆತ್ಮ ಹೊರಟಿದೆ, ಇರಲಿ, ನಿಮ್ಗೆ ಅದ್ರ ಬಗ್ಗೆ ದುಃಖ ಬೇಡ. ಭಗವಂತ ಅದಕ್ಕಿಂತ ಉತ್ತಮವಾದದ್ದನ್ನು ನಿಮಗೆ ಕರುಣಿಸ್ತಾನೆ. ಧೈರ್ಯವಾಗಿರಿ, ಕೆಲಸ ಚೆನ್ನಾಗಿ ಮಾಡಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಅಡುಗೆ ಚೆನ್ನಾಗಿ ಮಾಡೋದು ಕಲ್ತ್ಕೊ, ಮನೆ ಶುಚಿಯಾಗಿಟ್ಕೊ, ಮನಸ್ಸನ್ನು ಶುಚಿಯಾಗಿಟ್ಕೊ. ಯಾರಾದರೂ ಏನಾದರೂ ಹೇಳಿದ್ರೆ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಂಡು ನಿಧಾನಕ್ಕೆ ಉತ್ತರ ಕೊಡು. ಯಾರ ಮೇಲೂ ನಿಷ್ಠೂರ ಆಗಬೇಡ. ಅರ್ಥ ಆಯ್ತಲ್ಲ? ನಿನ್ನ ಅತ್ತೆಯ ವಿಚಾರದಲ್ಲಿ ನಿನ್ನ ಹೃದಯದಲ್ಲಿ ಒಳ್ಳೆ ಭಾವನೆ ಇದೆ, ಅಭಿಪ್ರಾಯ ಇದೆ, ಅದು ಬಹಳ ಮುಖ್ಯ. ಇವತ್ತೆಷ್ಟೋ ಹೆಣ್ಮಕ್ಳಿಗೆ ನೀನು ಉದಾಹರಣೆ ಆಗಬೇಕು. ನೀನು ಒಳ್ಳೇದಾಗ್ಲಿ ತಾಯಿ. ನೋಡಿ, ಈಕೆಯ ಮಾತು ಸ್ವಲ್ಪ ಅಲ್ಲೆಲ್ಲೋ ಒಂದು ಕಡೆ ಗೊಂದಲ ಅನಿಸಿದ್ದು ಹೌದು, ಬಟ್ ನೀನು ಆಗಿದೆಯೋ ಇಲ್ವೋ? ನಿಜವಾಗ್ಲೂ ಹೇಳು, ನೀನು ಆಗಿದೆಯೋ ಮದುವೆ ಇಲ್ವೋ? ಇಂಟರ್ಕ್ಯಾಸ್ಟ್ ಹೌದೋ ಇಲ್ವೋ? ಒಂದಷ್ಟು ಗೊಂದಲ ಬಂತಾದರೂ ಓಕೆ, ಅದು ಮುಖ್ಯ ಅಲ್ಲ ಅನ್ನಿಸ್ತು, ಅದಕ್ಕೆ ಬಿಟ್ಟೆ. ಆಗಿರಲಿ ಆಗಿಲ್ಲದೆ ಇರಲಿ, ನಾನು ಹೇಳಿರೋ ವಿಚಾರ ಇಂದಲ್ಲ ನಾಳೆ ಆಕೆ ಒಂದು ಹೆಣ್ಮಗಳಾಗಿದ್ದಾಳೆ. ಆದರೆ ಮದುವೆ ಆಗಿದ್ರೂ ಆಗದೆ ಹೋದರೂ ಇವತ್ತಲ್ಲದೆ ಹೋದರೆ ನಾಳೆ ನನ್ನ ಮಾತುಗಳು ಆಕೆಗೆ ಉಪಯೋಗಕ್ಕೆ ಬರ್ತವೆ. ನೋಡಿ, ಆಕೆ ಕೆಲಸದ ವಿಚಾರದಲ್ಲಿ ಕೆಲಸಕ್ಕೇನೋ ಸೇರ್ಕೊಳ್ತಾರೆ, ಬಟ್ ಅಲ್ಲೆಲ್ಲೋ ಮಧ್ಯದಲ್ಲಿ ತಗಾದಿ ಎತ್ತುತ್ತಾರೆ. ಹಿಂದಿ ಬರಬೇಕಮ್ಮ, ಇಂಗ್ಲೀಷ್ ಬರಬೇಕಮ್ಮ. ಬಟ್ ಆರಂಭದಲ್ಲಿ ಹೇಳಿದರೆ ನಾವು ಕೆಲಸಕ್ಕೆ ಸೇರ್ಕೊಳ್ತಾನೆ ಇರಲಿಲ್ಲ, ಬೇರೆ ಎಲ್ಲೋ ನೋಡ್ಕೊಳ್ತಿದ್ದು ಅಂತ ಇವ್ರಿಗನ್ಸುತ್ತೆ. ಏನೂ ಮಾಡಲಿಕ್ಕಾಗಲ್ಲವ. ಕೆಲಸಕ್ಕೆ ಸೇರಬೇಕಾದ್ರೇ ಸ್ವಲ್ಪ ನಿನಗೇನು ಬರುತ್ತೆ, ಏನು ಬರಲ್ಲ, ಏನು ಗೊತ್ತು, ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ನಿನಗೂ ಗೊತ್ತಿರಬೇಕು, ಕೆಲಸ ಕೊಡೋರಿಗೂ ಗೊತ್ತಿರಬೇಕು. ಹೌದಪ್ಪ, ಈಕೆ ಕೆಲಸ ತಗೊಳ್ಬೇಕಾದ್ರೇ ಈ ಹಿಂದಿ ಬರಲ್ಲ ಅಂತ ಹೇಳಿದ್ಲು, ಹಾಗಾಗಿ ನಾವು ಈಕೆಯನ್ನು ಒತ್ತಾಯ ಮಾಡೋದ್ರಲ್ಲಿ ಧರ್ಮ ಇಲ್ಲ ಅಂತ ಅವರು ಅಂದ್ಕೊಳ್ತಾರೆ, ಸುಮ್ಮನಾಗ್ತಾರೆ. ನೀವು ಹುಮ್ಮಸ್ಸಲ್ಲಿ ಸೇರಿಬಿಟ್ಟು ಆಮೇಲೆ ಬರಲ್ಲ ಅಂದರೆ
ಅಲ್ವಾ? ಒಳ್ಳೆಯದಾಗಲಿ ತಾಯಿ, ಶುಭವಾಗಲಿ.